ವೈದ್ಯೋ ನಾರಾಯಣೋ ಹರಿಹಿ ಅಂತ ಹೇಳ್ತಾರೆ. ಅಂದ್ರೆ ವೈದ್ಯರು ಆ ಶ್ರೀಹರಿಗೆ ಸಮ ಅಂತ. ಮೋಸ್ಟ್ಲಿ ಈ ಒಂದು ಮಾತಿನ ಅರ್ಥ ನಮ್ಮ ಜನರಿಗೆ ಅಷ್ಟೊಂದು ಅರ್ಥ ಆಗಿರ್ಲಿಲ್ಲ ಮುಂಚೆ ಎಲ್ಲ. ಆದ್ರೆ ಕಳೆದ 1.5 ಇಯರ್ ಇಂದ ಇದರ ನಿಜವಾದ ಅರ್ಥ ಪ್ರತಿಯೊಬ್ಬರಿಗೂ ರಿಯಲೈಸ್ ಆಗಿದೆ. ಯಾಕಿದೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ಡಾಕ್ಟರ್ಸ್ ಡೇ. ಸೊ ಡಾಕ್ಟರ್ಸ್ ಡೇಗೆ ಸ್ಪೆಷಲ್ ಆಗಿ ಡೆಡಿಕೇಟ್ ಮಾಡ್ತಾ ಇವತ್ತಿನ ನಮ್ಮ ಪಬ್ಲಿಕ್ ಚಾಯ್ಸ್ ನ ಮಾಡ್ತಾ ಇದೀವಿ. ಹಾಯ್ ಹಲೋ ನಮಸ್ಕಾರ, ನಿಮ್ಮೆಲ್ರಿಗೂ ಪಬ್ಲಿಕ್ ಮ್ಯೂಸಿಕ್ನ ಪಬ್ಲಿಕ್ ಚಾಯ್ಸ್ಗೆ ಹಾರ್ಟಿ ವೆಲ್ಕಮ್. ಸೊ ಪಬ್ಲಿಕ್ ಚಾಯ್ಸ್ ಡಾಕ್ಟರ್ಸ್ ಡೇ ಸ್ಪೆಷಲ್ ಇದೆಲ್ಲ ಹೇಳ್ತಾ ಇದ್ದೀನಿ. ಹಾಗಿದ್ರೆ ಎಲ್ಲಿದ್ದೀನಿ? ಎಸ್, ಡೆಫಿನೆಟ್ಲಿ ಒಂದು ಹಾಸ್ಪಿಟಲ್ ಅಲ್ಲಂತೂ ಇರ್ತೀನಿ. ಇವತ್ತು ನಾವು ಬೆಂಗಳೂರಿನ JP ನಗರ್ ಫಸ್ಟ್ ಫೇಸ್ ಅಲ್ಲಿರುವಂತಹ ಮಿಲನ್ ಫರ್ಟಿಲಿಟಿ ಸೆಂಟರ್ ಅಲ್ಲಿ ಇದೀವಿ. ಸೊ ಇಲ್ಲಿ ಡೆಫಿನೆಟ್ಲಿ ಡಾಕ್ಟರ್ಸ್ ಇರ್ತಾರೆ. ಅವರ ಒಂದು ಕರಿಯರ್ ಬಗ್ಗೆ, ಅವರ ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ, ಜೊತೆಗೆ ಮಿಲನ್ ಫರ್ಟಿಲಿಟಿ ಸೆಂಟರ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಇವತ್ತಿನ ಡಾಕ್ಟರ್ಸ್ ಡೇ ಸ್ಪೆಷಲ್ ಪಬ್ಲಿಕ್ ಚಾಯ್ಸ್ ನಡೀತಾ ಇದೆ ಬೆಂಗಳೂರಿನ JP ನಗರ್ ಫಸ್ಟ್ ಫೇಸ್ ಅಲ್ಲಿರುವಂತಹ ಮಿಲನ್ ಫರ್ಟಿಲಿಟಿ ಹಾಸ್ಪಿಟಲ್ ಅಲ್ಲಿ. ಸೊ ಇಲ್ಲಿನ ಡಾಕ್ಟರ್ ಆದಂತಹ ಡಾಕ್ಟರ್ ವೈಷ್ಣವಿ ಎ ರಾವ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಹತ್ರ ಮಾತಾಡ್ಸೋಣ. ನಮಸ್ತೆ ಡಾಕ್ಟರ್. ನಮಸ್ತೆ. ಮೊದಲೇದಾಗಿ ವೆರಿ ಹ್ಯಾಪಿ ಡಾಕ್ಟರ್ಸ್ ಡೇ. ಥ್ಯಾಂಕ್ ಯು ವೆರಿ ಮಚ್. ಸೊ ಡಾಕ್ಟರ್ ಆಗಿ ವೈಷ್ಣವಿ ಅವರ ಒಂದು ಜರ್ನಿ ಏನಿರ್ಬೋದು ಅಥವಾ ಒಂದು ಎಕ್ಸ್ಪೀರಿಯನ್ಸ್ ಇರ್ಬೋದು, ಸೊ ಡಾಕ್ಟರ್ ಆಗಿ ನಿಮಗೆ ಎಷ್ಟು ಖುಷಿ ಆಗುತ್ತೆ, ಎಷ್ಟು ಹೆಮ್ಮೆ ಆಗುತ್ತೆ ಅದ್ರ ಬಗ್ಗೆ? ಫಸ್ಟ್ ಆಫ್ ಆಲ್ ಒಂದು ಡಾಕ್ಟರ್ ಆಗಲಿಕ್ಕೆ ಅಂದರೆ ತುಂಬ ವರ್ಷ ಓದಿ ನಾವು ತುಂಬ ಕಷ್ಟಪಟ್ಟು ದುಡಿದು ನಮ್ಮದು ನೈಟ್ ಡ್ಯೂಟೀಸ್ಗಳೆಲ್ಲ ಮಾಡಿ ನಮ್ಮದು ಓದಿನ ಮೇಲೆ ಗಮನ ಕೊಟ್ಟು ಆ ಒಂದು ಡಿಗ್ರಿಯನ್ನು ತೊಗೊಳ್ಳೋದೇ ಒಂದು ದೊಡ್ಡ ಏನಂತಾರೆ ಒಂದು ಬಿಗ್ ಮೈಲ್ ಸ್ಟೋನ್ ಫಾರ್ ಆಲ್ ಆರ್ ಡಾಕ್ಟರ್ಸ್. ಆ್ಯಂಡ್ ವಿ ಆರ್ ಆಲ್ ಪ್ರೌಡ್. ದ ಮೆಡಿಕಲ್ ಫ್ರೆಟರ್ನಿಟಿ ತುಂಬ ಪ್ರೌಡ್ ಆಗುತ್ತೆ ನಮ್ಮ ವೈದ್ಯರ ಕಮ್ಯುನಿಟಿಯಲ್ಲಿ. ಸೊ ಇವಾಗ ಹ್ಯಾವಿಂಗ್ ಸೆಡ್ ದ್ಯಾಟ್ ಈ ಕೊರೋನಾ ಬಂದಿರೋದ್ರಿಂದ ಆಲ್ಮೋಸ್ಟ್ 1.5 ಇಯರ್ಸಿಂದ ನಮಗೆಲ್ಲರಿಗೂ ನಾವು ನಮ್ಮ ಜೀವನೇ ನಮ್ಮ ಒಂದು ಇದರಲ್ಲಿ ಏನೋ ಕಷ್ಟದಲ್ಲಿ ಹಾಕಿ ನಾವು ನಮ್ಮ ಪೇಷಂಟ್ಸ್ಗಳನ್ನೆಲ್ಲ ಅವ್ರಿಗೇನೋ ತೊಂದರೆ ಆಗಬಾರ್ದು ಅಂತ ವ್ಯಾಕ್ಸಿನ್ ಬರದೇ ಇದ್ರೂ ನಾವು 1.5 ಇಯರ್ಸಿಂದನೂ ನಾವು ಎಲ್ಲರೂ ಕಷ್ಟಪಟ್ಟು ಬೆವರು ಸುರಿಸಿ ಕೆಲಸ ಮಾಡ್ತಾ ಇದ್ದೀವಿ ಎಲ್ಲರೂ. ಸೊ ಅದೇನಾಗುತ್ತೆ, ಇವಾಗ ವ್ಯಾಕ್ಸಿನ್ ಬಂದಿರೋ ಕಾರಣ ಎಲ್ಲರೂ ಬೇರೆ ಜನ ಎಲ್ಲ ಏನು ಅನ್ಕೋತಾರೆ, ಆಯಿತು ವ್ಯಾಕ್ಸಿನ್ ತೊಗೊಂಡಿದ್ದೀವಿ, ಸೊ ದರ್ ಇಸ್ ನೋ ನೀಡ್ ಟು ಗೆಟ್ ಬಾದರ್ಡ್ ಅಬೌಟ್ ಕೊರೋನಾ ಅಂತ. ಫಸ್ಟ್ ವೇವ್ ಆದಮೇಲೆ ಸೆಕೆಂಡ್ ವೇವ್ ಬರುತ್ತೆ ಅಂತ ಎಲ್ಲರೂ ಅಂದ್ಕೊಂಡಿರಲಿಲ್ಲ. ಬಟ್ ಇಷ್ಟು ಲೈಟಾಗಿ ತೊಗೊಂಡಾಗ ಏನಾಗುತ್ತೆ, ಇಟ್ ಹ್ಯಾಸ್ ಆಬ್ವಿಯಸ್ಲಿ ಬ್ರೋಕನ್ ಔಟ್ ಈವನ್ ವರ್ಸ್ ದೆನ್ ದ ಫಸ್ಟ್ ವೇವ್. ಸೊ ಆದ್ದರಿಂದ ಮೈ ಸಿನ್ಸಿಯರ್ ರಿಕ್ವೆಸ್ಟ್ ಟು ಆಲ್ everybody is to stay at home, don't come out and cause problems for other people. ಇವಾಗ ನಾವು ಡಾಕ್ಟರ್ ಆಗಿರೋದ್ರಿಂದ ನಾವು ಬರಲೇಬೇಕಾಗತ್ತೆ, ನಮ್ಮ ಕಾರ್ಯಗಳನ್ನ ನಿರ್ವಹಿಸಲೇಬೇಕಾಗತ್ತೆ. ಸೊ ಆದ್ದರಿಂದ ಈ ವ್ಯಾಕ್ಸಿನ್ ಬಂದಿರೋ ಕಾರಣ ಯಾರಿಗೂ ಅದು ಹೆದರಿಕೆ ಇರಬಾರ್ದು. ದಟ್ ವ್ಯಾಕ್ಸಿನ್ ತೊಗೋಬಾರ್ದಾ, ನಾವು ಪ್ರೆಗ್ನೆನ್ಸಿ ಮಾಡ್ಕೋಬಾರ್ದಾ, ಏನು ಮಾಡಬೇಕು ಅಂತ ತುಂಬ ಕನ್ಫ್ಯೂಷನ್ ಇದೆ ಜನರ ಮನಸ್ಸಲ್ಲಿ. ಸೊ ಆದ್ದರಿಂದ ಈ ವ್ಯಾಕ್ಸಿನ್ ತೊಗೊಂಡ್ರೆ ಅಥವಾ ವ್ಯಾಕ್ಸಿನ್ ತೊಗೊಳ್ದೇ ಇದ್ರೆ ನೀವು ಪ್ರೆಗ್ನೆಂಟ್ ಆದರೆ ಅದು ಕೊರೋನಾ ಬರಲ್ಲ ಆ ಥರ ಅಂತ ಇಲ್ಲ. ಸೊ ಜಸ್ಟ್ ದಟ್ ದ ಇನ್ಸಿಡೆನ್ಸ್ ಏನಂದರೆ ಅದು ಕಮ್ಮಿ ಸಿವಿಯಾರಿಟಿಯಲ್ಲಿ ಎಫೆಕ್ಟ್ ಆಗ್ಬೋದು. ಸೊ ಇಟ್ ಕ್ಯಾನ್ ಜಸ್ಟ್ ಪಾಸ್ ಆಫ್ ಆಸ್ ಅ ಸಿಂಪಲ್ ಫ್ಲೂ. ಸೊ ಐ ವುಡ್ ಅರ್ಜ್ ಎವ್ರಿಬಡಿ, ಎಲ್ಲರೂ ಪ್ಲೀಸ್ ವ್ಯಾಕ್ಸಿನ್ ತೊಗೊಂಡು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿ, ರೆಗ್ಯುಲರ್ಲಿ ಕೈ ಎಲ್ಲ ತೊಳೆದು ಯು ಕ್ಯಾನ್ ಸ್ಟೇ ಅಟ್ ಹೋಮ್ ಆಸ್ ಫಾರ್ ಆಸ್ ಪಾಸಿಬಲ್. ಅದರ್ವೈಸ್ ವಿ ಆಸ್ ಡಾಕ್ಟರ್ಸ್ ಶುಡ್ ಆಬ್ವಿಯಸ್ಲಿ come to the hospital. So this is what I would want to give the message. ಇನ್ನು ಮಿಲನ್ ಫರ್ಟಿಲಿಟಿ ಹಾಸ್ಪಿಟಲ್ ಬಂದರೆ ಡೆಲಿವರಿಂಗ್ ಹ್ಯಾಪಿನೆಸ್ ಅಂತಲೇ ಇದೆ ನಿಮ್ಮ ಒಂದು ಕ್ಯಾಪ್ಷನ್. ಸೊ ಇಲ್ಲಿ ನಿಮ್ಮ ಒಂದು ಸಂಸ್ಥೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇಲ್ಲಿ ನಡೆಯುವಂಥ ಟ್ರೀಟ್ಮೆಂಟ್ಸ್ ಆಗಿರ್ಬೋದು, ಸರ್ವಿಸಸ್ ಆಗಿರ್ಬೋದು, ಅದ್ರ ಬಗ್ಗೆ ತಿಳಿಸಿ. ಸೊ ಮಿಲನ್ ಹಾಸ್ಪಿಟಲ್ ಆ್ಯಸ್ ಡೆಲಿವರಿಂಗ್ ಹ್ಯಾಪಿನೆಸ್ ಅಂತ ಒಂದು ಕ್ಯಾಪ್ಷನ್ ಏನಿದೆಯೋ ಅದಕ್ಕೆ ನಾವೆಲ್ಲರೂ ತುಂಬ ಹೆಮ್ಮೆಪಟ್ಟು ಇಲ್ಲಿ ಕೆಲಸ ಮಾಡಿ ನಮಗೆ ಒಂದು ಒಳ್ಳೆ ಸ್ಥಾನ ಕೊಟ್ಟು ಆಮೇಲೆ ನಮ್ಮದು ಒಂದು ಒಳ್ಳೆ ಹೆಸರು ಎಲ್ಲರಿಗೂ ಸಿಕ್ಕಿದೆ. ಸೊ ಆದ್ದರಿಂದ ಈ ಮಿಲನ್ ಹಾಸ್ಪಿಟಲಲ್ಲಿ ಬೇರೆ ಬೇರೆ ಥರ ಸರ್ವಿಸಸ್ ಆಫರ್ ಮಾಡ್ತೀವಿ. ಇಲ್ಲಿ ರೈಟ್ ಫ್ರಮ್ ಲೈಕ್ ಅ ಸ್ಮಾಲ್ ಗರ್ಲ್ ಅಂದರೆ ಚಿಕ್ಕ ಹುಡುಗಿಯಿಂದ ಅಡಾಲೆಸೆಂಟ್ ಏಜ್ ಗ್ರೂಪ್ ಅಂದರೆ ಈ ಟೀನ್ ಏಜ್ ಗ್ರೂಪ್ ಇರುತ್ತಲ್ಲ, ಅಲ್ಲಿ ಏನಾದ್ರು ವಿತ್ ರೆಸ್ಪೆಕ್ಟ್ ಟು ಪೀರಿಯಡ್ ಇಶ್ಯೂಸ್ ಅಥವಾ ಬೈ ಚಾನ್ಸ್ ವೆನ್ ದೇ ಗೆಟ್ ಪ್ರೆಗ್ನೆಂಟ್ ದೇರ್ ಇಸ್ ಎನಿ ಪ್ರಾಬ್ಲಮ್ ಟು ಕನ್ಸೀವ್ ಅಂದರೆ ಪ್ರೆಗ್ನೆನ್ಸಿ ಆಗಲಿಕ್ಕೆ ಏನಾದ್ರು ತೊಂದರೆ ಇದ್ದರೆ ಅಥವಾ ಪ್ರೆಗ್ನೆಂಟ್ ಆದಮೇಲೆ ಏನಾದ್ರು ಸಮಸ್ಯೆಗಳು ಬಂದರೆ ರೆಗ್ಯುಲರ್ ಆಗಿ ಆ್ಯಂಟಿನೇಟಲ್ ಚೆಕಪ್ ಅಂದರೆ ಪ್ರೆಗ್ನೆನ್ಸಿ ಚೆಕಪ್ ಮಾಡಿಸೋದು, ಎವ್ರಿಥಿಂಗ್ ಈಸ್ ವೆರಿ ಗುಡ್. ರೈಟ್ ಫ್ರಮ್ ಒನ್ ರೂಫ್ ಕೆಳಗೇನೆ ಎಲ್ಲ ಇದೆ ಅಂತ ನಾನು ಹೇಳ್ಬೋದು. along with even delivery care and even pediatrics, so we have that option also. So it's like a basic womb to tomb kind of a place where ella onde roof ಕೆಳಗಡೆ ಇದೆ. ಸೊ ಇಟ್ ಮೇಕ್ಸ್ ಇಟ್ ಇನ್ನೂ ಜಾಸ್ತಿ ಕನ್ವೀನಿಯನ್ಸ್ ಆಗುತ್ತೆ ಎಲ್ಲ ಜನಕ್ಕೂ. ಇಲ್ಲೇ ಬಂದುಬಿಟ್ಟು ಒಂದೇ ಕಡೆ, ಇವಾಗ ಬ್ಲಡ್ ಟೆಸ್ಟ್ ಒಂದು ಕಡೆ ಹೋಗಬೇಕಾಗತ್ತೆ, ಸ್ಕ್ಯಾನಿಗೆ ಒಂದು ಕಡೆ ಹೋಗಬೇಕಾಗತ್ತೆ, ಇದೆಲ್ಲ ಒಂದೇ ರೂಫ್ ಕೆಳಗಡೆ ಸಿಗೋದ್ರಿಂದ ಇದು ಎಕ್ಸ್ಟ್ರೀಮ್ಲಿ ಕಂಫರ್ಟಬಲ್ ಆ್ಯಂಡ್ ಈಸಿಲಿ ಆಕ್ಸೆಸಿಬಲ್ ಅಂತ ನನಗನ್ಸುತ್ತೆ ವಿತ್ ರೆಸ್ಪೆಕ್ಟ್ ಟು ಮಿಲನ್ ಹಾಸ್ಪಿಟಲ್. ಆ್ಯಂಡ್ ಡಾಕ್ಟರ್, ನಿಮ್ಮ ಪ್ರೊಫೆಷನಲ್ಲಿ ನಿಮಗೆ ಯಾವ್ದಾದ್ರು ಒಂದು ಬೆಸ್ಟ್ ಮೆಮೊರೇಬಲ್ ಇನ್ಸಿಡೆಂಟ್ ನೀವು ಒಂದ್ಸತಿ ಅದು ನೆನೆಸ್ಕೊಂಡ್ರೆ ಇದು ಬೆಸ್ಟ್ ಮೂಮೆಂಟ್ ಅಂತ ಅನಿಸಿದ್ಯಾ ನಿಮ್ಮ ಕರಿಯರಲ್ಲಿ?
ಇವಾಗ ನಾವು ಸಿಕ್ಕಾಪಟ್ಟೆ ಜನ ನೋಡ್ತೀವಿ, ಅದು ಇನ್ಫರ್ಟಿಲಿಟಿ ಬಂಜೆತನ ಚಿಕಿತ್ಸೆ ಆಗಲಿ ಅಥವಾ ಏನಾದ್ರು ಮೆನ್ಸ್ಟ್ರಲ್ ಇರೆಗ್ಯುಲಾರಿಟಿ ಇವಾಗಲೇ ಎಲ್ಲ ಮೆನ್ಷನ್ ಮಾಡಿದ್ದೀನಿ. ಸೊ ಒಂದು ಏನಂದರೆ ಈ ಕೊರೋನಾ ಅನ್ನೋದು ಒಂದು ವೈರಸ್ ಏನು ಫುಲ್ ಪ್ರಪಂಚನೇ ಡಿಸ್ಟ್ರಾಯ್ ಮಾಡಿದೆಲ್ಲ, ಸೊ ಅದು ಒಂದು ಪೇಷಂಟಿಗೆ ಆಗಿತ್ತು. ಸೊ ಯೂಶಲಿ ಬರೀ ಏನೋ ಏನು ಕೊರೋನಾ ವೈರಸ್ ಆದಾಗ ಏನಾಗುತ್ತೆ, ನಾವು ಬರೀ ಹೋಮ್ ಕ್ವಾರಂಟೈನು ಅಥವಾ ಏನಾದ್ರು ಸಿಂಪ್ಟಮ್ಸ್ ಆದರೆ, ಬ್ರೆತ್ಲೆಸ್ನೆಸ್ ಎಲ್ಲ ಜಾಸ್ತಿ ಆದರೆ, ಕೆಮ್ಮು ಜಾಸ್ತಿ ಆದರೆ ಅವಾಗ ಮಾತ್ರ ಬನ್ನಿ ಹಾಸ್ಪಿಟ್ಲಿಗೆ, ಇಲ್ಲಾಂದರೆ ಬರೀ ಹೋಮ್ ಕ್ವಾರಂಟೈನಲ್ಲಿ ರೀ ಅಂತ ಹೇಳ್ತೀವಿ. ಬಟ್ ಇವಾಗ ಪ್ರೆಗ್ನೆನ್ಸಿಯಲ್ಲಿ ಎಫೆಕ್ಟ್ ಆದಾಗ ನಾವು ಇವಾಗ ಒಬ್ರನ್ನ ನೋಡ್ತಿಲ್ಲ, ನಾವು ಇಬ್ಬರನ್ನ ನೋಡ್ತಾ ಇದ್ದೀವಿ. ಸೊ ಅದೇನಾಗುತ್ತೆ, ಇಟ್ಸ್ ಈವನ್ ಮೋರ್ ಇಮೋಷನಲ್ ಫಾರ್ ಪರ್ಟಿಕ್ಯುಲರ್ಲಿ ಆಬ್ಸ್ಟೆಟ್ರಿಷಿಯನ್ಸ್ ಆ್ಯಂಡ್ ಗೈನಕಾಲಜಿಸ್ಟ್. ಸೊ ನಾವು ವೆನ್ ವಿ ಡೂ ದಿಸ್ ಇನ್ಫರ್ಟಿಲಿಟಿ ಏನಾಗುತ್ತೆ, ವಿ ಆರ್ ಆ್ಯಕ್ಚುಲಿ ಗಿವಿಂಗ್ ಲೈಫ್, ವಿ ಆರ್ ಮೇಕಿಂಗ್ ಎಂಬ್ರಿಯೋಸ್. ಸೊ ಅದೇನಾಗುತ್ತೆ, ನಮ್ಗೆ ಅದೊಂದು ರೈಟ್ ಫ್ರಮ್ ಇಂಪ್ಲಾಂಟೇಷನ್ ಅಂತ ಹೇಳ್ಬೋದು, ಅವಾಗಿಂದ ನಾವು ಆ ಪೇಷಂಟ್ ಜೊತೆ ಇರ್ತೀವಿ. ಸೊ ಒನ್ ಆಫ್ ಮೈ ಎಕ್ಸ್ಪೀರಿಯನ್ಸಸ್ ವಿತ್ ಒನ್ ಆಫ್ ಮೈ ಪೇಷಂಟ್ಸ್ ಇಸ್ ಅದು ಅವರಿಗೆ ಅರೌಂಡ್ ಮೇ ಬಿ 20 ವೀಕ್ಸಲ್ಲಿ ಕೊರೋನಾ ಎಪಿಸೋಡ್ ಆಗಿತ್ತು. ಸೊ ಅವರು ಇನಿಷಿಯಲಿ ಒಂದು 2-3 ದಿನ ಏನೂ ಆಗಿರಲಿಲ್ಲ. ಆಮೇಲೆ ಅವ್ರಿಗೆ ಇದು ICUಗೆ ಶಿಫ್ಟ್ ಮಾಡಬೇಕಾಗಿತ್ತು. ಸೊ ಶಿಫ್ಟ್ ಮಾಡಬೇಕಾಯಿತು. ನಮಗೂ ಆವಾಗ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ಇವನ್ ದೋ ದೇ ಆರ್ ಪೇಷಂಟ್ ಏನಾಗುತ್ತೆ, ನಮಗೆ ವಿ ಹ್ಯಾವ್ ಸಮಥಿಂಗ್ ಆನ್ ಫೀಲಿಂಗ್ಸ್, ಒಂದು ಅನಿಸಿಕೆಗಳು ಅಂತ ಏನಿದೆಯೋ ಅದು we feel very bad that we don't want to either lose the mother or we don't want to lose the child. So it's best ಏನಂದರೆ ನಮಗೆ ಎರಡು ಒಟ್ಟಿಗೆ ಚೆನ್ನಾಗಿ ಹೆಲ್ದಿ ಬೇಬಿ ಹೆಲ್ದಿ ಮದರ್ ಅಂತ ನಮಗೆ ಬೇಕು ಅಂತ ಅನಿಸುತ್ತೆ. ಬಟ್ ಈ ಕೊರೋನಾ ವೈರಸ್ ಏನು ಅಂದರೆ ಸಿಕ್ಕಾಪಟ್ಟೆ ಡಿಸ್ಟ್ರಾಯ್ ಮಾಡುತ್ತೆ, ಪರ್ಟಿಕ್ಯುಲರ್ಲಿ ಪ್ರೆಗ್ನೆನ್ಸಿ ಇನ್ನೂ ಜಾಸ್ತಿನೇ ಇಟ್ ವಿಲ್ ಎಫೆಕ್ಟ್. ಸೊ ಆದ್ದರಿಂದ ಒಂದು ಪೇಷಂಟಿಗೆ ನಾನು ICUಗೆ ಹೋಗ್ಬಿಟ್ಟು ಅವರು ವಾಪಸ್ ರಿಕವರಿ ಆಗಿ ಬಂದಿರೋದ್ರಿಂದ ನಮಗೆ ಅದು ಒಂಥರ ಇಟ್ಸ್ ಲೈಕ್ ಅ ವೆರಿ ಇಮೋಷನಲ್ ಮೂಮೆಂಟ್ ಆ್ಯಂಡ್ ಅ ವೆರಿ ಬೆಸ್ಟ್ ಮೂಮೆಂಟ್. ಸೊ ಇಟ್ ಹ್ಯಾಸ್ ರಿಯಲಿ ಟಚ್ ಮೈ ಹಾರ್ಟ್ ಬಿಕಾಸ್ ಸೋ ಮೆನಿ ಪೀಪಲ್ ಹ್ಯಾವ್ ಇವನ್ ಲಾಸ್ಟ್ ಯರ್ ಲೈಫ್. ಸೊ ಜೀವನ ಕಳ್ಕೊಂಡಿದ್ದಾರೆ ಕೆಲವರು. ಸೊ ಆದ್ದರಿಂದ ದಿಸ್ ಇಸ್ ಒನ್ ಆಫ್ ಮೈ ವೆರಿ ಮೆಮೊರೇಬಲ್ ಎಕ್ಸ್ಪೀರಿಯನ್ಸ್ ದಟ್ ಐ ಗಾಟ್ ಬ್ಯಾಕ್ ದಟ್ ಪೇಷಂಟ್ ಆ್ಯಂಡ್ ದ ಬೇಬಿ ಬೋತ್ ಡೂಯಿಂಗ್ ವೆಲ್, ಟಚ್ ಶುಡ್ ಗೋ ಅಪ್ ಟು ಟರ್ಮ್ ಆ್ಯಂಡ್ ಡೆಲಿವರ್. ತಾಯಿ ಜನ್ಮ ಕೊಡುವವಳು, ಬಟ್ ಮರು ಜನ್ಮ ವೈದ್ಯರು ಕೊಡ್ತಾರೆ. ಸೊ ಆದ್ದರಿಂದ ದಟ್ ರೆಸ್ಪೆಕ್ಟ್ ವೈದ್ಯ ನಾರಾಯಣ ಹರಿ ಅಂತ ಇರಬೇಕು ನಮ್ಮ ಜನರಲ್ಲಿ. ಸೊ ಸಿನ್ಸಿಯರ್ ಅಡ್ವೈಸ್ ಟು ಸ್ಟಾಪ್ ವೈಲೆನ್ಸ್ ಅಗೇನ್ಸ್ಟ್ ಡಾಕ್ಟರ್ಸ್. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್, ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿದ್ದಕ್ಕೆ. ಆ್ಯಂಡ್ ಒನ್ಸ್ ಅಗೇನ್ ವೆರಿ ಹ್ಯಾಪಿ ಡಾಕ್ಟರ್ಸ್ ಡೇ. ಥ್ಯಾಂಕ್ ಯು ಸೋ ಮಚ್ ನವ್ಯ. ಸೊ ಇದೇ ಸ್ಪೆಷಲ್ ಡೇ ದಿನ ಒಂದು ಸ್ಪೆಷಲ್ ಸಾಂಗ್ ನಿಮಗೋಸ್ಕರ ಪ್ಲೇ ಮಾಡ್ತೀವಿ. ಯಾವುದನ್ನು ನೋಡೋಕ್ಕೆ ಇಷ್ಟಪಡ್ತೀರಾ? ಇದು ಮುಂಗಾರು ಮಳೆ ಚಿತ್ರದಿಂದ ಯಾವುದೇ ಗೀತೆ ಇಸ್ ಫೈನ್. ಓಕೆ, ಮುಂಗಾರು ಮಳೆ ಮೂವಿಯಿಂದ ಬ್ಯೂಟಿಫುಲ್ ಟ್ರ್ಯಾಕ್ ಬರ್ತಾ ಇದೆ, ನೋಡ್ಕೋಬೇಕು. Daradam dadam daradam dam daradam dadam daradam dam daradam dadam daradam dam daradam daradam dam daradam dadam daradam dam daradam dadam daradam dam daradam dadam daradam dam daradam daradam dam. ವೆಲ್ಕಮ್ ಬ್ಯಾಕ್ ಟು ಪಬ್ಲಿಕ್ ಚಾಯ್ಸ್. ಇವತ್ತಿನ ಡಾಕ್ಟರ್ಸ್ ಡೇ ಸ್ಪೆಷಲ್ ಪಬ್ಲಿಕ್ ಚಾಯ್ಸ್ ನಡೀತಾ ಇದೆ ಬೆಂಗಳೂರಿನ JP ನಗರ್ ಫಸ್ಟ್ ಫೇಸ್ ಅಲ್ಲಿರುವಂತಹ ಮಿಲನ್ ಫರ್ಟಿಲಿಟಿ ಹಾಸ್ಪಿಟಲ್ ಅಲ್ಲಿ. ಇಲ್ಲಿನ ಡಾಕ್ಟರ್ ಆದಂತಹ ಡಾಕ್ಟರ್ ಸುನೀತಾ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಹತ್ರ ಮಾತಾಡ್ಸೋಣ. ನಮಸ್ತೆ ಡಾಕ್ಟರ್. ನಮಸ್ಕಾರ. ಸೊ ಮೊದಲನೇದಾಗಿ ಡಾಕ್ಟರ್ಸ್ ಡೇ ಶುಭಾಶಯಗಳು ತಮಗೆ. ಸೊ ಡಾಕ್ಟರ್ಸ್ ವೃತ್ತಿಯಲ್ಲಿ ತಾವಿರೋರು, ತಮ್ಮ ಒಂದು ಎಕ್ಸ್ಪೀರಿಯನ್ಸ್ ಹೇಗಿದೆ, ತಮ್ಮ ಒಂದು ಕೆಲಸದ ಬಗ್ಗೆ ನಿಮಗೆ ಎಷ್ಟು ಹೆಮ್ಮೆ ಇದೆ ಅದನ್ನ ಹೇಳಿ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸುನೀತಾ ಮಹೇಶ್. ನಾನು ಮಿಲನ್ ಫರ್ಟಿಲಿಟಿ ಹಾಸ್ಪಿಟಲಲ್ಲಿ 1 ದಶಕದಿಂದ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಸ್ಪೆಷಲೈಸೇಷನ್ ನಾನು ಹೇಳಬೇಕು ಅಂತ ಹೇಳಿದ್ರೆ, ನಾನು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞೆ. ಅದರಲ್ಲಿ ನಾನು ಮೆಟರ್ನಲ್ ಫೀಟಲ್ ಮೆಡಿಸಿನ್ ಸ್ಪೆಷಲೈಸೇಷನ್ ಮಾಡ್ಕೊಂಡಿದ್ದೀನಿ. ಹಾಗಂದರೆ ಏನು ಅಂತ ಹೇಳಿದ್ರೆ, ಅದು ಗರ್ಭಾವಸ್ಥೆಯಲ್ಲಿ ಗರ್ಭಿಣಿಯರಿಗೆ ಸೂಕ್ಷ್ಮದ ರೀತಿಯಲ್ಲಿ ನೋಡುವಂಥದ್ದು. ಹಾಗೆಯೇ ಅದರ ಗರ್ಭದಲ್ಲಿ ಬೆಳೆಯುತ್ತಾ ಇರೋ ಮಗುಗೆ ಏನಾದ್ರು ತೊಂದರೆ ಇದೆಯಾ, ಆ ತೊಂದರೆಗಳಿಗೆ ಏನಾದ್ರು ಹೇಗೆ ಅಂತ ಹೇಳಿದ್ರೆ ವೈದ್ಯಕೀಯ ಸಲಹೆಗಳು ಏನಾದ್ರು ಕೊಡೋವಂಥದ್ದು ಇದೆಯಾ, ಅಥವಾ ಬೇರೆ ರೀತಿಯಲ್ಲಿ ಯಾವುದಾದ್ರು ಸರ್ಜರಿಗಳು ಆ ಥರ ಎಲ್ಲ ಮಾಡುವಂಥದ್ದು ಇದೆಯಾ, ಅದನ್ನೆಲ್ಲನೂ ನಾವು ಪರಿಶೀಲನೆ ಮಾಡಿ ಅದಕ್ಕೆ ತಕ್ಕ ಒಂದು ಸಲಹೆಗಳನ್ನು ಕೊಡುವಂಥ ಸ್ಪೆಷಲೈಸೇಷನ್ ಅಂತ ಹೇಳ್ತೀವಿ. ಈಗ ಇಲ್ಲಿ ನಿಮ್ಮ ವೀಕ್ಷಕರಲ್ಲಿ ಎಷ್ಟೋ ಜನ ವೈದ್ಯರಿರ್ತಾರೆ. ಅವ್ರಿಗೂ ಎಲ್ಲರಿಗೂ ನಾನು ಈ ವೈದ್ಯಕೀಯ ದಿನದ ಶುಭಾಶಯಗಳನ್ನು ತಿಳಿಸ್ಕೊಡ್ತೀನಿ. ವೈದ್ಯಕೀಯ ವೃತ್ತಿ ಅಂತ ಹೇಳಿದ್ರೆ ಇದು ತುಂಬ ಸ್ಟ್ರೆಸ್ಫುಲ್ ವೃತ್ತಿ ಅಂತ ಅಂದ್ಬಿಟ್ಟು ಈಗಾಗಲೇ ಸುಮಾರು ಜನರಿಗೆ ಅರ್ಥ ಆಗೋಗಿದೆ. ಅದು ಈಗ ಈ ಕೋವಿಡ್ ಸಮಯದಲ್ಲಿ ಹೇಗೆ ಎಷ್ಟು ಜನ ಎಲ್ಲರೂ ತೊಂದರೆಗಳಿಗೆ ಒಳಗಾಡ್ಕೊಳ್ತಾ ಇದ್ದಾರೆ ಮತ್ತು ಎಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ, ಇದನ್ನೆಲ್ಲರೂ ನೋಡಿದ್ದೀರಾ, ಎಲ್ಲ ಚಾನೆಲ್ಗಳನ್ನೂ ನೋಡಿದ್ದೀರಾ.
ಸೊ ಈ ವೈದ್ಯಕೀಯ ವೃತ್ತಿ ಅದೊಂಥರ ತುಂಬ ಕಷ್ಟ ಅಂತಲೂ ಹೇಳಬಹುದು. ಅದೇ ಸಮಯದಲ್ಲಿ ಎಷ್ಟೋ ಜನ ವೈದ್ಯರು ಇದೇ ವೃತ್ತಿಯಲ್ಲಿ ದೇವರನ್ನು ಕಾಣುವಂಥ ವೃತ್ತಿ ಅಂತಲೂ ಹೇಳ್ತೀನಿ. ಅಂತ ಹೇಳಿದ್ರೆ ಆ ವೈದ್ಯಕೀಯ ವೃತ್ತಿಯಲ್ಲಿ ಅಷ್ಟು ತಾಳ್ಮೆ ಸಹನೆ ಇರಬೇಕಾಗಿರೋಂಥ ನೋಬಲ್ ಪ್ರೊಫೆಷನ್ ಅಂತ ಇಂಗ್ಲೀಷ್ನಲ್ಲಿ ನಾವೇನು ಹೇಳ್ತೀವಿ, ಆ ಒಂದು ವೃತ್ತಿಯಲ್ಲಿ ನಾವು ಮಾಡೋ ಕೆಲಸದ್ರಲ್ಲಿ ನಾವು ದೇವರನ್ನ ಕಾಣ್ತೀವಿ. ಆ ಒಂದು ಸಣ್ಣ ಒಂದು ಒಳಗಡೆ ಇರುವಂಥ ಆ ಪಾಸಿಟಿವ್ ಎನರ್ಜಿ ಅಂತ ನಾವೇನು ಹೇಳ್ತೀವಿ, ಅದೇ ಒಂದು ಕಾರಣದಿಂದ ನಾವು ಇಲ್ಲಿ ನಮ್ಮ ವೃತ್ತಿಯನ್ನು ನಾವು ಪರಿಪಾಲನೆ ಮಾಡೋದಕ್ಕೆ ಅಂತಂದ್ಬಿಟ್ಟು ನೋಡ್ತಾ ಇರ್ತೀವಿ. ಸೊ ಹೀಗೆ ಲೈಕ್ ನಮ್ಮ ಅನುಭವಗಳು ಅಂತ ಹೇಳಬೇಕು ಅಂತ ಹೇಳಿದ್ರೆ, ಈ ಆಸ್ಪತ್ರೆಯಲ್ಲಿ ಎಷ್ಟೋ ಜನ ಗರ್ಭಿಣಿಯರು ಬರ್ತಾರೆ, ಮತ್ತು ಪ್ರೆಗ್ನೆನ್ಸಿ ಆಗಿಲ್ದೆಲಿರೋವಂಥದ್ದು ಅಂದರೆ ಗರ್ಭಧಾರಣೆಗೆ ಕಷ್ಟ ಆಗಿರುವಂಥ ರೋಗಿಗಳು ಕೂಡ ಬರ್ತಾರೆ. ಅವರಿಗೆ ಎಲ್ಲರಿಗೂ ನಾವು ತಕ್ಕ ಸಲಹೆಗಳನ್ನೆಲ್ಲ ಕೊಡ್ತಾ ಇರ್ತೀವಿ. ಈ ಕೋವಿಡ್ ಸಮಯದಲ್ಲಿ ಕೂಡ ಕೆಲವು ನಾವು ಒಂದು ಸ್ವಲ್ಪ ಏನು ಹೇಳಬೇಕು ಅಂತ ಹೇಳಿದ್ರೆ ಸ್ವಲ್ಪ ಸೆಟ್ ಬ್ಯಾಕ್ಸ್ ಅಂತ ಹೇಳ್ತಾರಲ್ಲ, ಆ ತರಹನೇ ನಾವು ಅನುಭವಿಸ್ಕೊಂಡ್ವಿ. ಹೇಗೆ ಅಂತ ಹೇಳಿದ್ರೆ ಲೈಕ್ ಕೋವಿಡ್ ಪಾಸಿಟಿವ್ ಪೇಷಂಟ್ಸ್ ಬಂದರೆ ನಾವು ಯಾವ ರೀತಿಲಿ ಅವರಿಗೆ ತಪಾಸಣೆ ಮಾಡಬೇಕು, ಯಾವ ರೀತಿಲಿ ಅವರಿಗೆ ನಾವು ಡೆಲಿವರಿ ಕಂಡಕ್ಟ್ ಮಾಡಬೇಕು, ಈ ಥರದ್ದೆಲ್ಲನೂ ನಾವು ಸ್ವಲ್ಪ ಕಷ್ಟಗಳ ಅನುಭವಿಸ್ಕೊಂಡ್ವಿ. ಮತ್ತು ಹಾಗೆಯೇ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ಅಂದರೆ ಬಂಜತನೆ ನಿವಾರಣೆಗೆ ಅಂತ ಬರ್ತಾ ಇರುವಂಥ ರೋಗಿಗಳಿಗೂ ಕೂಡ ತುಂಬ ಸಮಸ್ಯೆ ಆಗಿತ್ತು. ಈ ಕೋವಿಡ್ ಸಮಯದಲ್ಲಿ ಈ ಆಸ್ಪತ್ರೆಗೆ ಬಂದ್ರೇ ಹೊರಗಡೆ ಕಾಲಿಟ್ರೇ ನಮಗೆ ಕೋವಿಡ್ ಬರೋವಂಥ ಸಾಧ್ಯತೆಗಳಿದೆ ಅನ್ನೋವಂಥ ಭಾವನೆಗಳಿದ್ದವು. ಸೊ ಅದನ್ನೆಲ್ಲನೂ ಕೂಡ ನಾವು ಅದನ್ನು ಒಂದು ಅವ್ರಿಗೂ ಕೂಡ ಒಂದು ಮಾನಸಿಕ ಒಂದು ಸಲಹೆಗಳನ್ನೆಲ್ಲ ಹೇಳ್ತಾ ನಾವು ಈ ನಮ್ಮ ಪ್ರವೃತ್ತಿಯನ್ನೆಲ್ಲ ನಾವು ಅನುಸರಿಸ್ಕೊಂಡು ಬಂದ್ವಿ. ಸೊ ನೋಡಿದ್ರಲ್ಲ, ಡಾಕ್ಟರ್ ಸುನೀತಾ ಅವರು ಕಂಪ್ಲೀಟ್ ಆಗಿ ಅವರ ಒಂದು ಎಕ್ಸ್ಪೀರಿಯನ್ಸ್, ಅವ್ರಿಗೆ ಹೇಳಬೇಕಾಗಿದ್ದಂಥ ಇನ್ಫಾರ್ಮೇಷನ್ ಜೊತೆಗೆ ಮಿಲನ್ ಫರ್ಟಿಲಿಟಿ ಹಾಸ್ಪಿಟಲ್ ಬಗ್ಗೆ ಕೂಡ ತಿಳಿಸ್ಕೊಟ್ರು. ಇವತ್ತಿನ ಡಾಕ್ಟರ್ಸ್ ಡೇ ಸ್ಪೆಷಲ್ ಪಬ್ಲಿಕ್ ಚಾಯ್ಸ್ ಅಲ್ಲಿ ನನ್ನ ಜೊತೆ ಇದ್ದಾರೆ ಡಾಕ್ಟರ್ ಮಾಧುರಿ ಅವರು. ಬನ್ನಿ ಅವ್ರ ಹತ್ರ ಮಾತಾಡ್ಸೋಣ, ಅವ್ರ ಹತ್ರನೇ ಅವರ ಒಂದು ಪ್ರೊಫೆಷನ್ ಬಗ್ಗೆ ತಿಳ್ಕೊಳ್ಳೋಣ. ನಮಸ್ತೆ ಡಾಕ್ಟರ್. ಮೊದಲನೇದಾಗಿ ವೆರಿ ಹ್ಯಾಪಿ ಡಾಕ್ಟರ್ಸ್ ಡೇ. ಸೊ ನಿಮ್ಮ ಒಂದು ಪ್ರೊಫೆಷನ್ ಬಗ್ಗೆ, ನಿಮ್ಮ ಒಂದು ಸ್ಪೆಷಲೈಸೇಷನ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಮಸ್ಕಾರ, ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಡಾಕ್ಟರ್ ಮಾಧುರಿ ವಿದ್ಯಾಶಂಕರ್. ಮಿಲನ್ ಆಸ್ಪತ್ರೆಯಲ್ಲಿ ನಾನು ಗೈನಿಕ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಅಂತ ಇಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಗೈನಿ ಲ್ಯಾಪ್ರೋಸ್ಕೋಪಿ ಅಂದರೆ ಈ ದುರ್ಬಿನ್ ಮೂಲಕ ಆಪ್ರೇಷನ್ ಮಾಡ್ತಾರೆ ಅಂತ ಹೇಳ್ತಾರಲ್ವ, ಅದು ಇಲ್ಲ ಲೇಸರ್ ಆಪ್ರೇಷನ್ಸ್ ಅಂತ ಹೇಳ್ತಾರಲ್ಲ, ಅದರಲ್ಲಿ ನಾನು ಸ್ಪೆಷಲೈಸ್ ಆಗಿರೋದು. ಮಿಲನ್ನಲ್ಲಿ ನಮಗೆ ಯಾವ ಥರ ಕೇಸಸ್ ಬರ್ತಾರೆ ಅಂದರೆ, ಸಾಕಷ್ಟು ಕಡೆಗೆ ಹೋಗಿ ಇಲ್ಲಿಗೆ ಬರೋತ್ತಿಗೆ ಇಟ್ ವಿಲ್ ಬಿ ಲೈಕ್ ತುಂಬ ಕಾಂಪ್ಲಿಕೇಟೆಡ್ ಕೇಸಸ್ ಇರುತ್ತೆ. ಸಾಕಷ್ಟು ಬೇರೆ ಕಡೆಗೆಲ್ಲ ಮಾಡಿಸ್ಕೊಂಡು ಬಂದಿರ್ತಾರೆ. ಸೊ ಈ ಥರ ಕೇಸಸ್ಗೆ ನಾವಿಲ್ಲಿ ವಿ ಗಿವ್ ದೆಮ್ ದಿ ಟ್ರೀಟ್ಮೆಂಟ್. ಯಾವ ಥರ ಅಂದರೆ, ಈಗ ಸಾಕಷ್ಟು ಫೈಬ್ರಾಯ್ಡ್ ಅಂತ ಕರಿತೀವಿ. ಕೆಲವರು 8-10 ಫೈಬ್ರಾಯ್ಡ್ಸ್ ಇಟ್ಕೊಂಡು ಬರ್ತಾರೆ. ನಾವಿಲ್ಲಿ ಮ್ಯಾಕ್ಸಿಮಮ್ ಮಾಡಿರೋದು 93 ಫೈಬ್ರಾಯ್ಡ್ಸ್ ಒಂದು ಪೇಷಂಟಲ್ಲಿ ತೆಗೆದಿದ್ದೀವಿ. ಅದೇ ಥರ ಲ್ಯಾಪ್ರೋಸ್ಕೋಪಿ ಮೂಲಕ ಆಲ್ಮೋಸ್ಟ್ 15 ಫೈಬ್ರಾಯ್ಡ್ ತೆಗೆದಿದ್ದೀವಿ. ಆ್ಯಂಡ್ ದೊಡ್ಡದು ಎಷ್ಟು ಹೇಳಬೇಕು ಅಂದರೆ 1.25 kg ಫೈಬ್ರಾಯ್ಡ್ ಲ್ಯಾಪ್ರೋಸ್ಕೋಪಿ ಮೂಲಕ, ಅದು ಕೀ ಹೋಲ್ ಸರ್ಜರಿ ಮೂಲಕ ತೆಗೆದಿದ್ದೀವಿ. ಯಾವುದೇ ಥರ ಕಷ್ಟ ಫೈಬ್ರಾಯ್ಡ್ಸ್ ಆಗಲಿ ಇಲ್ಲಿ ತೆಗೆಯೋ ಅಂತ ನಮಗೆ ಸೌಲಭ್ಯ ಇದೆ, ಪ್ಲಸ್ ಎಕ್ಸ್ಪರ್ಟೈಸ್ ಇದೆ. ಬರೀ ಫೈಬ್ರಾಯ್ಡ್ಸ್ ಅಲ್ಲ, ಕೆಲವೊಮ್ಮೆ ಈ ಎಂಡೋಮೆಟ್ರಿಯೋಸಿಸ್ ಅಂತ ಕರಿತೀವಿ, ಇದು ತುಂಬ ಕಷ್ಟ ಕೇಸಸ್ಗಳು. ಸೊ ಈ ಎಂಡೋಮೆಟ್ರಿಯೋಸಿಸ್ಗಳು ಪ್ರೀವಿಯಸ್ಲಿ ಆಪ್ರೇಷನ್ ಆಗಿತ್ತು ಅಂದರೆ ಇನ್ನೂ ಕಷ್ಟ ಆಗಿರುತ್ತೆ. ಸೊ ಈ ಥರ ಆಪರೇಷನ್ಗಳು ಇಲ್ಲಿ ನಾವು ಸುಲಭವಾಗಿ ಮಾಡಿಕೊಡ್ತೀವಿ. ಆ್ಯಂಡ್ ಬರೀ ಮಾಡೋದಷ್ಟೇ ಅಲ್ಲ, ಸರ್ಜರಿ ಆದಮೇಲೆ ಈ IVF ಮಾಡಿಸ್ಕೊಂಡು ಪ್ರೆಗ್ನೆನ್ಸಿ ಆಗಿರೋ ಅಂಥವರು ಸಾಕಷ್ಟು ಜನ ಪೇಷಂಟ್ಸು ನಮ್ಮಲ್ಲಿ ಇದ್ದಾರೆ. ಪ್ಲಸ್ ಫಾಲೋ ಅಪ್ ಬರ್ತಾರೆ. ಆ್ಯಂಡ್ ನಮ್ಗೆ ಎಷ್ಟು ಸಂತೋಷ ಆಗುತ್ತೆ ಅಂದರೆ, ಈ ಥರ ಕಷ್ಟವಾದ ಪ್ರಾಬ್ಲಮ್ಸ್ ಇಟ್ಕೊಂಡು ಇಲ್ಲಿ ಒಂದು ಅವರಿಗೆ ಸಿಗೋವಂಥ ಸೊಲ್ಯೂಷನ್, ದಟ್ ಈಸ್ ಅಮೇಝಿಂಗ್. ನಾಟ್ ಜಸ್ಟ್ ದಿಸ್, ಯೂಟ್ರಸ್ ಒಳಗಡೆಗೆ ಕೆಲವರಿಗೆ ಪೊರೆ ಇರುತ್ತೆ, ಕೆಲವರಿಗೆ ಪಾಲಿಪ್ಗಳಿರುತ್ತೆ, ಸಾಕಷ್ಟು ಪ್ರಾಬ್ಲಮ್ಸ್ ಇರುತ್ತೆ ಗರ್ಭಕೋಶದ ಒಳಗಡೆಗೆ. ಸೊ ಇದಕ್ಕೂ ಇಲ್ಲಿ ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ಹೆಂಗಸರಲ್ಲಿ ಯಾವುದೇ ಥರದ್ದು ಆಪ್ರೇಷನ್ಗಳು ಬೇಕಾಗಿದ್ರೂ ಇಲ್ಲಿ ನಾವು ಕೀ ಹೋಲ್ ಮೂಲಕ ಕೊಡ್ತೀವಿ. ಓಕೆ ಡಾಕ್ಟರ್, ಇನ್ನು ಮಿಲನ್ ಫರ್ಟಿಲಿಟಿ ಸೆಂಟರಲ್ಲಿ ನಿಮ್ಮ ಒಂದು ಟ್ರೀಟ್ಮೆಂಟ್ಸ್ಗೆ ಸಕ್ಸಸ್ ರೇಟ್ ಎಷ್ಟಿದೆ, ಅದ್ರ ಬಗ್ಗೆ ತಿಳಿಸಿ. ಸಕ್ಸಸ್ ಅಂತ ಹೇಳಿದರೆ, ಈಗ ಲ್ಯಾಪ್ರೋಸ್ಕೋಪಿ ಮೂಲಕ, ನಂದು ಲ್ಯಾಪ್ರೋಸ್ಕೋಪಿ ಸ್ಪೆಷಾಲಿಟಿ ಆಗಿರೋದ್ರಿಂದ
ಪೇಷಂಟ್ನ ಪ್ರೀ ಆಪರೇಟಿವ್ಲಿ ಅಸೆಸ್ ಮಾಡಿ ನೋಡ್ತೇವೆ ಎಲ್ಲ ಲ್ಯಾಪ್ರೋಸ್ಕೋಪಿ ಮೂಲಕ ಮಾಡ್ಬೋದಾ ಅಂತ. ಇಲ್ಲಿ ತನಕ ಐ ಥಿಂಕ್ 95% ಲ್ಯಾಪ್ರೋಸ್ಕೋಪಿ ಮೂಲಕ ಮಾಡ್ತೀವಿ. ಕೆಲವು 5% ಪೇಷಂಟ್ಸು ಸಾಕಷ್ಟು ದೊಡ್ಡ ಫೈಬ್ರಾಯ್ಡ್ಗಳು ಇಲ್ಲ ಸಾಕಷ್ಟು ಕಷ್ಟ ಇರೋವಂಥವು ವೇರ್ ಕಾಂಪ್ಲಿಕೇಶನ್ ಆಗೋ ಚಾನ್ಸಸ್ ಜಾಸ್ತಿ ಇದ್ದಲ್ಲಿ ಏನು ಮಾಡ್ತೀವಿ, ಓಪನ್ ಮಾಡಿಬಿಟ್ಟು ಮಾಡ್ತೀವಿ. ಅಂಥವರಲ್ಲೂ 100% ಸಕ್ಸಸ್ ಆಗುತ್ತೆ. ಓಕೆ, ದ್ಯಾಟ್ ಇಸ್ ಡೆಫಿನೆಟ್ಲಿ ಒಂದು ಒಳ್ಳೆ ಸಕ್ಸಸ್ ರೇಟ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಮಾತಾಡೋದಕ್ಕೆ. ಆ್ಯಂಡ್ ಒನ್ಸ್ ಅಗೇನ್ ವೆರಿ ಹ್ಯಾಪಿ ಡಾಕ್ಟರ್ಸ್. ಥ್ಯಾಂಕ್ ಯು ಆ್ಯಂಡ್ ವಿಶ್ ಯು ಆಲ್ ಅ ವೆರಿ ಹ್ಯಾಪಿ ಡಾಕ್ಟರ್ಸ್ ಡೇ ಟು. ಸೊ ನೋಡಿದ್ರಲ್ಲ, ಇದಾಗಿತ್ತು ಡಾಕ್ಟರ್ ಮಾಧುರಿ ಅವರ ಮಾತುಗಳು. ಮತ್ತಷ್ಟು ಮಾತಾಡೋಣ, ತಿಳ್ಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ಸಾಂಗ್ ರೆಡಿ ಆಗಿದೆ, ನೋಡ್ಕೋಬೇಕು. ವೆಲ್ಕಮ್ ಬ್ಯಾಕ್ ಟು ಪಬ್ಲಿಕ್ ಚಾಯ್ಸ್. ಡಾಕ್ಟರ್ಸ್ ಡೇ ಸ್ಪೆಷಲ್ ಪಬ್ಲಿಕ್ ಚಾಯ್ಸ್ ನಡೀತಾ ಇದೆ ಬೆಂಗಳೂರಿನ ಜೆಪಿ ನಗರ್ ಫಸ್ಟ್ ಸ್ಪೇಸ್ ಅಲ್ಲಿರುವಂತಹ ಮಿಲನ್ ಫರ್ಟಿಲಿಟಿ ಹಾಸ್ಪಿಟಲ್ ಅಲ್ಲಿ. ಸೊ ಇಲ್ಲಿನ ಡಾಕ್ಟರ್ ಆಗಿರೋ ಡಾಕ್ಟರ್ ಅನು ಕೋಟೂರ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡೋಣ, ಅವ್ರ ಹತ್ರ ಮತ್ತಷ್ಟು ತಿಳ್ಕೊಳ್ಳೋಣ ಮಿಲನ್ ಫರ್ಟಿಲಿಟಿ ಸೆಂಟರ್ ಬಗ್ಗೆ. ನಮಸ್ತೆ ಡಾಕ್ಟರ್. ನಮಸ್ಕಾರ. ಮೊದಲೇದಾಗಿ ವೆರಿ ಹ್ಯಾಪಿ ಡಾಕ್ಟರ್ಸ್ ಡೇ. ಥ್ಯಾಂಕ್ ಯು. ಸೊ ಡಾಕ್ಟರ್ ಆಗಿ ಇಷ್ಟು ವರ್ಷಗಳ ಕಾಲ ನೀವು ಸೇವೆ ಮಾಡ್ತಾ ಇದ್ದೀರಾ. ಸೊ ಎಷ್ಟು ಖುಷಿ ಆಗುತ್ತೆ, ಎಷ್ಟು ಹೆಮ್ಮೆ ಆಗುತ್ತೆ ಈ ಒಂದು ವೃತ್ತಿನಲ್ಲಿ? ನಿಜ ಹೇಳಬೇಕು ಅಂತಂದರೆ ನಾನು ಇಲ್ಲಿ ಮಿಲನಲ್ಲಿ ಸೇವೆ ಸಲ್ಲಿಸಿ ಹೆಚ್ಚು ಕಮ್ಮಿ ಮೋರ್ ದೆನ್ 30 years ಆಗಿದೆ. ಪ್ರತಿದಿನ ಪ್ರತಿ ಕ್ಷಣ ಒಂದು ಸಂತೋಷ ಕೊಡುವಂತಹ ಸಮಯ ಇರುತ್ತೆ. ಯಾಕಂದರೆ ಇಲ್ಲಿ ಸಾಕಷ್ಟು ಜನ ಬರೋರು ಬಂಜೆತನ ತೊಂದರೆಯಿಂದನೇ ಬರ್ತಾರೆ. ಸೊ ಆ ಬಂಜೆತನ ನಾವು ನಿವಾಸಿಸಿದಾಗ ಕೊಡೋ ಸಂತೋಷ ತುಂಬಾ ಸಂತೋಷ ಕೊಡುತ್ತೆ. ಅದು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಹೀಗೆ ಎಷ್ಟೋ ಪೇಷಂಟ್ಸ್ ಬಂದಾಗ ಅವ್ರಿಗೆ ಮಗು ಇಲ್ಲ ಅಂತ ಕಣ್ಣೀರು ಇಟ್ಕೊಂಡು ಬಂದು ನಮ್ಮಲ್ಲಿ ಟ್ರೀಟ್ಮೆಂಟ್ ತೊಗೊಂಡಾಗ ಮಗು ಎತ್ಕೊಂಡು ಹೋದಾಗ ಅದೇನಂತಾರೆ ಸಂತೋಷದ ಕಣ್ಣೀರು ನೋಡಿದಾಗ ನಮಗಂತೂ ನಮ್ಮಲ್ಲಿ ಕಣ್ಣೀರು ಬರುತ್ತೆ, ನಮಗೂ ಸಂತೋಷದ ಕಣ್ಣೀರಾಗಿರುತ್ತೆ. ಸೊ ತಾವು ಹೇಳಿದ್ರಿ 30 ವರ್ಷಕ್ಕಿಂತ ಹೆಚ್ಚು ಸರ್ವಿಸ್ ಮಾಡಿದ್ದೀರಾ ಅಂತ. ಸೊ ಇಷ್ಟು ವರ್ಷಗಳಲ್ಲಿ ತಾವು ಹೇಳ್ದಂಗೆ ಬಹಳಷ್ಟು ಖುಷಿ ಕೊಡುವಂಥ ಸನ್ನಿವೇಶಗಳಾಗಿರುತ್ತೆ. ಅದರ ಒಂದು ಮೆಮೊರಿ ಇದೆಯಾ, ಇದು ದಿ ಬೆಸ್ಟ್ ಅನ್ನಿಸ್ತು ಅಂತ ನಿಮ್ಮ ಒಂದು ಕರಿಯರಲ್ಲಿ? ಹಾಗೆ ನೋಡಿದರೆ ಒಂದು ಒಂಥರ ಸಾಕಷ್ಟಿದೆ, ಬಟ್ ನೀವು ಒಂದು ಅಂತ ಕೇಳೋದ್ರಿಂದ ನಾನು ಒಂದು ಹೇಳ್ತೀನಿ. ನನ್ನಲ್ಲಿ ಒಬ್ಬರು ದಂಪತಿಗಳು ಬಂದಿದ್ದರು. ಸುಮಾರು ಆಕೆಗೆ ಒಂದು 40 ವಯಸ್ಸಾಗಿರ್ಬೋದು, ಆತನಿಗೆ ಒಂದು 45 ಇತ್ತು. ಸಾಕಷ್ಟು ಕಡೆ ಬೆಂಗಳೂರಿರೋ ಎಲ್ಲ ಆಸ್ಪತ್ರೆಗಳನ್ನು ಸುತ್ತಾಕೊಂಡು ಬಂದಿದ್ದರು. ಸಾಕಷ್ಟು ಕಡೆ ಪ್ರಣಾಳ ಶಿಶು ಟ್ರೀಟ್ಮೆಂಟು ಮಾಡಿಸ್ಕೊಂಡಿದ್ರು. ಬಟ್ ದುಃಖದ ವಿಷಯ ಏನು ಅಂತಂದರೆ ಎಲ್ಲೂ ಅವ್ರಿಗೆ ಸಕ್ಸಸ್ ಆಗಿರಲಿಲ್ಲ. ಮಗು ಆಗಿಲ್ಲ ಅಂತ ಒಂದು ಕಡೆ ದುಃಖ ಅವ್ರಿಗೆ. ಆ ಮಗು ಟ್ರೀಟ್ಮೆಂಟಿಗೆ ಬರೋಕ್ಕೆ ಮುಂಚೆ ಸಾಕಷ್ಟು ಅವರು ಪ್ರೆಗ್ನೆನ್ಸಿನೂ ಕಳ್ಕೊಂಡಿದ್ರು. ಅಬಾರ್ಷನ್ಸ್ಗಳು ಆಗಿತ್ತು. ಸುಮಾರು ಒಂದು 4-5 ಅಬಾರ್ಷನ್ಸ್ ಆಗಿರ್ಬೋದು ಅವ್ರಿಗೆ. ಸೊ ಇವಾಗ 40 ವರ್ಷ ಅಂತ ನನ್ನ ಹತ್ರ ಬಂದಾಗ ಅವ್ರು ನಮ್ಗೆ ಮಗು ಹೇಗಾದ್ರು ಮಾಡಿ ಕೊಡಲೇಬೇಕು ಅಂತ ಒಂದು, ಈಗ ಹೇಗೆಂದರೆ ದೇವಸ್ಥಾನಕ್ಕೆ ಹೋಗಿ ದೇವ್ರು ನನಗೆ ಕೊಡಲೇಬೇಕು ವರ ಅಂತ ಕೇಳೋ ಥರ ಬಂದು ನಾನು ಕೇಳಿದಾಗ ನನ್ನನ್ನು ನೋಡಮ್ಮ, ನನ್ನ ಕೈಲಿರೋದು ನಾನು ಮಾಡ್ತೀನಿ, ಕಾರ್ಯ ನಾವು ಮಾಡ್ತೀವಿ, ಫಲ ಭಗವಂತನೇ ಕೊಡಬೇಕು ಅಂತ ಹೇಳಿ ಒಂದು ಏನೋ ದಿಟ್ಟು ಮನಸ್ಸು ಧೈರ್ಯ ಮಾಡಿಕೊಂಡು ಅವ್ರಿಗೆ IVF ಮಾಡಿ, ಬರೀ IVF ಮಾಡಲಿಲ್ಲ, ಕಾರಣ ಅವ್ರಿಗೆ ಅಷ್ಟೊಂದು ಅಬಾರ್ಷನ್ಸ್ ಆಗಿತ್ತು ಮತ್ತು ಅಷ್ಟೊಂದು ಪ್ರೆಗ್ನೆನ್ಸಿಗಳನ್ನ ಕಳ್ಕೊಂಡು IVF ಫೇಲ್ ಆಗಿರೋದ್ರಿಂದ ನಮ್ಮಲ್ಲಿ PGS ಅಂತ ಒಂದು ಹೊಸದಾಗಿ ಮಾಡ್ತಾ ಇದ್ದೀವಿ. ಅದೇನು ಅಂತಂದರೆ ಪ್ರೀ ಇಂಪ್ಲಾಂಟೇಷನ್ ಜೆನೆಟಿಕ್ ಸ್ಕ್ರೀನಿಂಗ್. ಇದರಲ್ಲಿ ನಾವು ಏನು ಕಂಡುಹಿಡಿಬೋದು ಅಂದರೆ, ನಾವು ಭ್ರೂಣನ ಗರ್ಭಾಶಯಕ್ಕೆ ಹಾಕೋಕ್ಕೆ ಮುಂಚೆ ಆ ಭ್ರೂಣ ನನಗೆ ಅದು ಆರೋಗ್ಯಕರ ಮಗು ಕೊಡುತ್ತೋ ಕೊಡಲ್ವೋ ಅನ್ನೋದು ನಾವು ಕಂಡುಹಿಡಿಬೋದು. ಓಕೆ. ಸೊ ಅದು ಒಂದು ಅವ್ರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಆ ಕೇಸಲ್ಲಿ ಅಂತ ನನಗೆ ಅನಿಸ್ತು. ಸೊ ಅದನ್ನು ಮಾಡಿದ್ವಿ. ಅವಳ ಒಂದು ಅದೃಷ್ಟಕ್ಕೆ ಮೊಟ್ಟೆ ಎಗ್ಸ್ ಅಂತೀವಲ್ಲ, ಎಗ್ಸ್ ಏನೋ ಸಾಕಷ್ಟು ಸಿಕ್ತು. ಆ ಒಂದು 40 ವಯಸ್ಸಿಗೇನೋ ಅವಳಿಗೆ 6 ಮೊಟ್ಟೆ ಸಿಕ್ತು. 6 ಮೊಟ್ಟೆನಲ್ಲಿ ನಾವು ಟೆಸ್ಟಿಂಗಿಗೆ ಕಳಿಸಿದಾಗ ಒಂದೇ ಒಂದು ಭ್ರೂಣ ಹೆಲ್ತಿಯಾಗಿದೆ ಅಂತ ಬಂತು ರಿಪೋರ್ಟ್. ಓಕೆ. ಸೊ ಒಂದು ಎಬ್ರಿಯೋ ಹಾಕಿ ಅವಳಿಗೆ ಹೇಳಿದಾಗ, ಡಾಕ್ಟರ್ 6ಅಲ್ಲಿ ನಂಗೆ ಒಂದೇ ಸಿಕ್ತಲ್ಲ, ಮತ್ತೆ ನನಗೆ ಆಗೋದಿಲ್ವೇನೋ, ನನಗೆ ಯಾಕೋ ಧೈರ್ಯ ಕೆಡ್ತಾ ಇದ್ದೀನಿ ಅಂತಂದು. ನಾನಂದೇ ನೋಡಿದಮ್ಮ, ಧೈರ್ಯ ಕೆಟ್ಟರೆ ಯಾವ ಕೆಲಸನೂ ಆಗಲ್ಲ, ಧೈರ್ಯದಿಂದ ನಾವು ಜಯಿಸ್ಬೋದು. ಸೊ ನೀನಿದು
ಯು ವಿಲ್ ಹ್ಯಾವ್ ದ ವಿಕ್ಟ್ರಿ, ಯು ವಿಲ್ ಗೆಟ್ ಪ್ರೆಗ್ನೆನ್ಸಿ, ಧೈರ್ಯ ಮಾಡು, ದೇವ್ರ ನಂಬ್ಕೊ ಮಾಡ್ಕೊ ಅಂತ ಹೇಳಿದಾಗ ಅವಳಿಗೆ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿ ಅವಳಿಗೆ ಮಗು ಆಯಿತು. ಅವಳಿಗೆ ಆದ ಸಂತೋಷ ಇವತ್ತು ನಾನು ನೆನೆಸ್ಕೋತೀನಿ. ಬಹಳ ಒಂದು ಮೀನಿಂಗ್ಫುಲ್ ಮತ್ತು ಎಷ್ಟೊಂದು ಜನಕ್ಕೆ ಇದು ಕೇಳಿದಾಗ ಖುಷಿ ಆಗುತ್ತೆ, ಎಲ್ಲೋ ಒಂದು ಕಡೆ ಹೋಪ್ಸ್ ಬರುತ್ತೆ. ಡಾಕ್ಟರ್ ತಮ್ಮ ಮಾತುಗಳನ್ನ ಕೇಳಿ ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಮಾತಾಡಿದ್ದಕ್ಕೆ ಆ್ಯಂಡ್ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಹಾಗೂ ಇನ್ಫಾರ್ಮೇಷನ್ನ ಶೇರ್ ಮಾಡಿದ್ದಕ್ಕೆ ಮತ್ತೊಮ್ಮೆ ವೆರಿ ಹ್ಯಾಪಿ ಡಾಕ್ಟರ್ಸ್ ಡೇ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ವೆಲ್ಕಮ್ ಬ್ಯಾಕ್ ಟು ಪಬ್ಲಿಕ್ ಚಾಯ್ಸ್. ಸೊ ಇವತ್ತಿನ ಪಬ್ಲಿಕ್ ಮ್ಯೂಸಿಕ್ಕಿನ ಪಬ್ಲಿಕ್ ಚಾಯ್ಸ್ ಸ್ಪೆಷಲ್ ಡಾಕ್ಟರ್ಸ್ ಡೇ ಸ್ಪೆಷಲ್ ಕಾರ್ಯಕ್ರಮ ನಡೀತಾ ಇದೆ ಬೆಂಗಳೂರಿನ JP ನಗರ್ ಫಸ್ಟ್ ಫೇಸ್ ಅಲ್ಲಿರುವಂತಹ ಮಿಲನ್ ಫರ್ಟಿಲಿಟಿ ಸೆಂಟರ್ ಅಲ್ಲಿ. ಸೊ ಇಲ್ಲಿನ ಲ್ಯಾಬೊರೇಟರಿನಲ್ಲಿ ನಾವಿವತ್ತು ಇದ್ದೀವಿ. ಸೊ ಲ್ಯಾಬ್ ಟೆಕ್ನಿಷಿಯನ್ಸ್ ನನ್ನ ಜೊತೆ ಇದ್ದಾರೆ, ಬನ್ನಿ ಅವ್ರ ಹತ್ರ ಮಾತಾಡೋಣ. ಇಲ್ಲಿ ಹೇಗೆಲ್ಲ ಕೆಲಸ ನಡೆಯುತ್ತೆ, ಯಾವ ಥರ ಎಲ್ಲ ಕೆಲಸ ನಡೆಯುತ್ತೆ ತಿಳ್ಕೊಳ್ಳೋಣ. ನಮಸ್ತೆ. ಹಾಯ್, ನಾನು ಅನಿತಾ ಗೌಡ ಮಾತಾಡ್ತಾ ಇರೋದು, ಸೀನಿಯರ್ ಲ್ಯಾಬ್ ಟೆಕ್ನಿಷಿಯನ್. ಇಲ್ಲಿ ಕೆಲವೊಂದು ತುಂಬ ವೆರೈಟೀಸ್ ಆಫ್ ಟೆಸ್ಟ್ ಮಾಡ್ತೀವಿ. ಹಾರ್ಮೋನ್ಸ್ ಆಗಲಿ, ಬಯೋಕೆಮಿಸ್ಟ್ರಿ ಆಗಲಿ, ಮೈಕ್ರೋಬಯಾಲಜಿಸ್ಟ್, ಯೂರಿನ್ ರೋಟೀನ್ಸ್, ತುಂಬ ಜಾಸ್ತಿ ಟೆಸ್ಟ್ ಮಾಡ್ತೀವಿ. ಇದು ಬಂದು BC 5150 CBC ಕಂಪ್ಲೀಟ್ ಬ್ಲಡ್ ಕೌಂಟ್ ಟೆಸ್ಟ್ ಆಗುತ್ತೆ. ಇದು D10, ಇದರಲ್ಲಿ HbA1c ಮತ್ತು HPLC ಟೆಸ್ಟ್ ಮಾಡ್ತೀವಿ. ಸೊ ನೆಕ್ಸ್ಟ್ ಹಿಟಾಚಿ ರೋಷ್ E411. ಸೊ ಎನಿ ಹಾರ್ಮೋನ್ಸ್ ಆಗಲಿ ಮತ್ತು ANC ಪ್ರೊಫೈಲ್ಸ್ ಎಲ್ಲ ಮಾಡ್ತೀವಿ. ಟುಗೆದರ್ ಇದರಲ್ಲಿ ಶಾರ್ಟಲ್ಲಿ ನಾವು 30 ಟೆಸ್ಟ್ ಮಾಡ್ಬೋದು, 30 ಪೇಷಂಟ್ದು ಟೆಸ್ಟ್ ಮಾಡ್ಬೋದು. ಇದು ಒಂದು ಕೋಬಾಸ್ C311 ಬಯೋಕೆಮಿಸ್ಟ್ರಿ. ಎಟ್ ಎ ಟೈಮ್ ನಾವು ಒಂದು 100 ಟೆಸ್ಟ್ ಮಾಡ್ಬೋದು. ಇದರಲ್ಲಿ ಒಂದು 30 ಟೆಸ್ಟ್ ಬರುತ್ತೆ. ಎಲ್ಲ ಲಿಪಿಡ್ ಆಗಲಿ, ರೀನಿಯಲ್ ಫಂಕ್ಷನ್, ಕಿಡ್ನಿ ಫಂಕ್ಷನ್ ಟೆಸ್ಟು, ಲಿವರ್ ಫಂಕ್ಷನ್ ಟೆಸ್ಟು, ಆಮೇಲೆ ಲಿಪಿಡ್ ಪ್ರೊಫೈಲ್ಸ್ ಎಲ್ಲ ಟೆಸ್ಟು, ವೆರೈಟೀಸ್ ಆಫ್ ಟೆಸ್ಟ್ ಮಾಡ್ತೀವಿ. ಇದೆಲ್ಲ ಆಟೋಮೇಟೆಡ್. ನಾವೇನೇ ಸ್ಯಾಂಪಲ್ ಇಟ್ಟರು ಆಟೋಮೆಟಿಕ್ ಅದೇ ಎಲ್ಲ ತೊಗೊಳುತ್ತೆ ವಿತ್ ಬಾರ್ಕೋಡ್. ಯಾವುದೇ ಪೇಷಂಟ್ಗೆ ಏನೇ ಆಗಲಿ ಅದು ಎಲ್ಲ ಆಟೋಮೆಟಿಕ್ ಆಗುತ್ತೆ. ಮತ್ತು ರಿಸಲ್ಟ್ ನಾವೇ ಎಂಟ್ರಿ ಮಾಡಲ್ಲ ಮ್ಯಾನ್ಯಲ್ ಆಗಿ, ಅದೆಲ್ಲ ಇಂಟರ್ಫೇಸ್ ಆಗುತ್ತೆ. ಯಾವ ಪೇಷಂಟ್ಗೆ ಯಾವುದು ವ್ಯಾಲ್ಯೂಸ್ ಹೋಗಬೇಕು ಅದೇ ಹೋಗುತ್ತೆ. ಈ ಮಷಿನ್ ಬಂದು ಯೂರಿನ್ ಎನಾಲಿಸಿಸ್. ಯೂರಿನ್ ಟೆಸ್ಟ್ ಏನೇ ಮಾಡಲಿ ಇದರಲ್ಲಿ ಮಾಡ್ತೀವಿ. ಜಸ್ಟ್ ಆಮೇಲೆ ಮೈಕ್ರೋಸ್ಕೋಪಿಕ್ ಆಗಿ ಎಕ್ಸಾಮಿನೇಷನ್ ಈ ಮಷಿನ್ ಇದರಲ್ಲೇ ನೋಡ್ತೀವಿ, ಮೈಕ್ರೋಸ್ಕೋಪ್. ಇದು ಬಂದು ಬಯೋಸೇಫ್ಟಿ ಕ್ಯಾಬಿನೆಟ್. ನಾವೇನೇ ಮೈಕ್ರೋಬಯಾಲಜಿ ಸ್ಯಾಂಪಲ್ಸ್ ಸ್ಟ್ರೀಕ್ ಆಗಲಿ ಏನೇ ಮಾಡಲಿ, ಸೊ ವಿ ವಿಲ್ ಪ್ರೊಸೆಸ್ ಹಿಯರ್. ಸೊ ಇದೊಂದು ಸೇಫ್ಟಿ ಥರ, ನಮಗೇನೇ ಇನ್ಫೆಕ್ಷನ್ ಆಗದೇ ಇರೋಂಗೆ ಇದು ನೋಡ್ಕೊಳ್ಳುತ್ತೆ ನಮಗೆ ಕ್ಯಾಬಿನ್. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಕಂಪ್ಲೀಟ್ ಲ್ಯಾಬೊರೇಟರಿನ ನಮಗೆ ತೋರಿಸಿ ಆ್ಯಂಡ್ ಎಕ್ವಿಪ್ಮೆಂಟ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದಕ್ಕೆ. ಆ್ಯಂಡ್ ಮತ್ತೊಮ್ಮೆ ತಾವು ಕೂಡ ಒಬ್ಬ ಮೆಡಿಕಲ್ ಟೀಮ್ಗೆ ಬಿಲಾಂಗ್ ಆಗೋದ್ರಿಂದ ಹ್ಯಾಪಿ ಡಾಕ್ಟರ್ಸ್ ಡೇ. ನೋಡಿದ್ರಲ್ಲ, ಮಿಲನ್ ಫರ್ಟಿಲಿಟಿ ಸೆಂಟರಲ್ಲಿ ಲ್ಯಾಬೊರೇಟರಿ ಹೇಗೆಲ್ಲ ಇದೆ, ಯಾವ ಥರ ಎಕ್ವಿಪ್ಮೆಂಟ್ಸ್ ಇದೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ಈಗ ಪಬ್ಲಿಕ್ ಮ್ಯೂಸಿಕಲ್ಲಿ ಸಾಂಗ್ ನೋಡೋ ಟೈಮ್ ನೋಡ್ಕೊಬನ್ನಿ. Daradam dadam daradam dam daradam dadam daradam dam daradam dadam daradam dam daradam daradam dam daradam dadam daradam dam daradam dadam daradam dam daradam dadam daradam dam daradam daradam dam. ವೆಲ್ಕಮ್ ಬ್ಯಾಕ್ ಟು ಪಬ್ಲಿಕ್ ಚಾಯ್ಸ್. ಇವತ್ತಿನ ಪಬ್ಲಿಕ್ ಮ್ಯೂಸಿಕ್ಕಿನ ಪಬ್ಲಿಕ್ ಚಾಯ್ಸ್ ಅಲ್ಲಿ ನಾವಿದ್ದೀವಿ ಬೆಂಗಳೂರಿನ JP ನಗರ್ ಫಸ್ಟ್ ಫೇಸ್ ಅಲ್ಲಿರುವಂತಹ ಮಿಲನ್ ಫರ್ಟಿಲಿಟಿ ಸೆಂಟರ್ ಅಲ್ಲಿ. ಸೊ ಡಾಕ್ಟರ್ಸ್ ಡೇ ಸ್ಪೆಷಲ್ ಈ ಒಂದು ಪಬ್ಲಿಕ್ ಚಾಯ್ಸ್ ಅಲ್ಲಿ ನನ್ನ ಜೊತೆ ಇದ್ದಾರೆ ಡಾಕ್ಟರ್ ರತ್ನಮಣಿ ಅವರು. ಬನ್ನಿ ಅವ್ರ ಹತ್ರ ಮಾತಾಡ್ಸೋಣ, ಇನ್ನಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಣ. ನಮಸ್ತೆ ಡಾಕ್ಟರ್. ಆ್ಯಂಡ್ ಮೊದಲೇದಾಗಿ ಡಾಕ್ಟರ್ಸ್ ಡೇ ಸ್ಪೆಷಲ್ ಇದು ಈ ಒಂದು ಕಾರ್ಯಕ್ರಮ. ನಮಗೆ ವೆರಿ ಹ್ಯಾಪಿ ಡಾಕ್ಟರ್ಸ್ ಡೇ. ಧನ್ಯವಾದಗಳು. ಸೊ ಇನ್ನು ಡಾಕ್ಟರ್ ರತ್ನಮಣಿ ಅವರೇ, ನಿಮ್ಮ ಒಂದು ಸ್ಪೆಷಲೈಸೇಷನ್ ಫೀಲ್ಡಲ್ಲಿ, ನಿಮ್ಮ ಒಂದು ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ಡಾಕ್ಟರ್ ಆಗಿ ಎಷ್ಟು ಖುಷಿ ಆಗುತ್ತೆ, ಎಷ್ಟು ಹೆಮ್ಮೆ ಆಗುತ್ತೆ, ಅದ್ರ ಬಗ್ಗೆ ತಿಳಿಸ್ಬೋದು.
ಇನಿಷಿಯಲಿ MBBS ಸ್ಟಾರ್ಟ್ ಮಾಡಿದಾಗ ಇಟ್ ವಾಸ್ ಬೈ ಮೈ ಚಾಯ್ಸ್. ನನಗೆ ಡಾಕ್ಟ್ರೇ ಆಗಬೇಕು ಅಂತ ಅಂದ್ಕೊಂಡೇ ಮಾಡಿದ್ದು. ಅದಕ್ಕೋಸ್ಕರ ಯಾವತ್ತೂ ಏನು ಅನಿಸ್ಲಿಲ್ಲ, ತುಂಬಾ ಹೆಮ್ಮೆ ಅನಿಸುತ್ತೆ. ಬಟ್ ಈ ಕೊರೋನಾ ಬಂದಮೇಲೆ ಆದಮೇಲಂತೂ ಒಂದು ಲೈಫ್ಗೆ ಒಂದು ಮೀನಿಂಗ್, ಅರ್ಥಪೂರ್ಣ ಆಗಿದೆ ಅನ್ನೋ ಥರ ಅನಿಸ್ತಾ ಇದೆ. ಆ್ಯಂಡ್ ನಮ್ಮ ಮನೇಲೇ ಯಾರೋ ಕೋವಿಡ್ ಪಾಸಿಟಿವ್ ಆದಮೇಲಂತೂ ಅವ್ರನ್ನ ಟ್ರೀಟ್ಮೆಂಟ್ ಮಾಡಿ ಇಲ್ಲ ಬೇರೆಯವ್ರನ್ನ ಪೇಷಂಟ್ಸ್ನ ನೋಡಿಬಿಟ್ಟು ತುಂಬಾ ಹೆಮ್ಮೆ ಅನಿಸುತ್ತೆ. ಅದಕ್ಕೆ ನಮ್ಮ ತಂದೆ ತಾಯಿಗಳಿಗೆ ಧನ್ಯವಾದ ಹೇಳಬೇಕು ಆ್ಯಕ್ಚುಲಿ, ಅದಕ್ಕೆ ಪ್ರೋತ್ಸಾಹಿಸೋದಕ್ಕೆ. ಆ್ಯಂಡ್ ನಿಮ್ಮ ಸ್ಪೆಷಲೈಸೇಷನ್ ಫೀಲ್ಡಲ್ಲಿ ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸಲ್ಲಿ ನೀವು ನೋಡಿರೋಂತಹ ಬೆಸ್ಟ್ ಮೆಮೊರೇಬಲ್ ಮೂಮೆಂಟ್ ಅಥವಾ ನಿಮ್ಮ ಒಂದು ಇಷ್ಟು ವರ್ಷದ ಜರ್ನಿಯಲ್ಲಿ ಮಿಲನ್ ಜೊತೆ ಆಗಿರ್ಬೋದು, ಈ ಒಂದು ಸೆಂಟರ್ ಬಗ್ಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಸೊ ನಾನು ಬೇಸಿಕಲಿ ಸ್ತ್ರೀರೋಗ ಮತ್ತು ನಿಸ್ಸಂತಾನತೆ ವಿಶೇಷಜ್ಞೆ. ಸೊ ಮಿಲನಲ್ಲಿ ನಾವು ಬೇಸಿಕಲಿ ಇನ್ಫರ್ಟಿಲಿಟಿ ಏನಂತ ಹೇಳ್ತೀವಿ, ನಿಸ್ಸಂತಾನತೆ ಬಗ್ಗೆನೇ ಜಾಸ್ತಿನೇ ಟ್ರೀಟ್ಮೆಂಟ್ ಮಾಡೋದು. ನಾನು ವೈಟ್ಫೀಲ್ಡ್ ಬ್ರಾಂಚಲ್ಲಿ ಪ್ರಾಕ್ಟೀಸ್ ಮಾಡೋದು. ಸೊ ಯಾರಿಗೆ ಮಗು ಆಗಿರಲ್ಲ ಅಂಥ ಕಪಲ್ಸಿಗೆ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬಂದುಬಿಟ್ಟು ಆ ಖುಷಿ ನೋಡ್ತೀವಲ್ಲ, ಅದು ಬೆಸ್ಟ್ ಮೆಮೊರೇಬಲ್ ಥಿಂಗ್. ನೆಕ್ಸ್ಟ್ ಇಂಪಾರ್ಟೆಂಟ್ ಅಂದರೆ ಮಗುನ ಡೆಲಿವರಿ ಮಾಡಿದ್ಮೇಲೆ IVF ಇಂದ ಆಗಲಿ ಏನೇ ART ಪ್ರೊಸೀಜರ್, ಆರ್ಟಿಫಿಷಿಯಲ್ ರಿಪ್ರೊಡಕ್ಟಿವ್ ಟೆಕ್ನಾಲಜಿಯಿಂದ ನಾವು ಯಾರಿಗಾರು ಒಂದು ಸ್ಮೈಲ್ ಕೊಡ್ತೀವಲ್ಲ, ದ್ಯಾಟ್ ಈಸ್ ವೆರಿ ಮೆಮೊರೇಬಲ್. ಆ್ಯಂಡ್ ಪ್ರತಿನಿತ್ಯ ಅದನ್ನು ನಾವು ನೋಡ್ತಾ ಇರ್ತೀವಿ. ಸೊ ಅದು ನಮಗೆ ಪ್ರೇರಣೆ ಕೊಡುತ್ತೆ. ದಿನ ಎಷ್ಟೇ ಕಷ್ಟಗಳಿದ್ರೂ 24/7 ಅವೈಲಬಿಲಿಟಿ ಕೊಟ್ಟರು ಕೂಡ ನಮಗೆ ನಾವು ಸುಸ್ತಾಗುತ್ತೆ, ನಮಗೆ ಫ್ಯಾಮಿಲಿ ಕಡೆ ಇದು ಮಾಡಬೇಕು ಅಂತ ಅನಿಸಲ್ಲ. ಅದು ಒಂದು ಸ್ಮೈಲ್ ಇರುತ್ತಲ್ಲ, ಯಾರ್ದಾರು ಒಂದು ಸಣ್ಣ ನಗು, ಅದು ತುಂಬಾ ಇದು ಏನು ಕೊಡುತ್ತೆ ಅಂದರೆ ಪ್ರತಿದಿನ ನಮಗೆ ಇದನ್ನೇ ಮಾಡಬೇಕು, ಇದು ನಮ್ಮ ಪ್ರೊಫೆಷನ್ ಅಂತೇಳಿ ಅಂದ್ಕೊಳ್ಳಲ್ಲ. ಇಟ್ಸ್ ಲೈಕ್ ಅ ಪಾರ್ಟ್ ಆಫ್ ಲೈಫ್. ನಾವು ಜೀವನ ಹೇಗೆ ನಡೆಸ್ತೀವಿ ಅದೇ ಥರನೇ ಅದು ಒಂದು ಅಂಗ ಅಂತೇಳಿ ಅಂದ್ಕೊಂಡು ಟ್ರೀಟ್ಮೆಂಟ್ ಕೊಡೋದು. ಓಕೆ, ಇನ್ನು ಮಿಲನ್ ಫರ್ಟಿಲಿಟಿ ಸೆಂಟರಲ್ಲಿ ನಿಮಗೆ ನೀವು ನೋಡೋವಂಥ ಪೇಷಂಟ್ಸ್ ಯಾವೆಲ್ಲ ತೊಂದರೆಗಳ ಜೊತೆ ನಿಮ್ಮ ಹತ್ರ ಬರ್ತಾರೆ, ನೀವು ಹೇಗೆ ಅವ್ರನ್ನ ಟ್ರೀಟ್ ಮಾಡ್ತೀರಾ, ಇದ್ರ ಬಗ್ಗೆ ತಿಳಿಸಿ. ಸೊ ನಾವು ಒಂದು ಪ್ರೆಗ್ನೆನ್ಸಿ, ಯಾರಿಗೆ ಪ್ರೆಗ್ನೆನ್ಸಿ ಆಗಲ್ಲ, ನಿಸ್ಸಂತಾನತೆ ಎರಡನ್ನೂ ಟ್ರೀಟ್ ಮಾಡ್ತೀವಿ. ನಿಸ್ಸಂತಾನತೆ ಈಗ ಬೇರೆ ಎಲ್ಲ ಎಪಿಡೆಮಿಕ್ಸ್ ಅಂತ ನಾವು ಏನು ಹೇಳ್ತೀವಿ, ವೆದರ್ ಇಟ್ ಇಸ್ ಡಯಾಬಿಟಿಸ್, ಬೇರೆ ಏನಾದ್ರು ಹೈಪರ್ ಟೆನ್ಷನ್ ಏನೇ ಇರ್ಬೋದು, ಅದರಲ್ಲೂ ಇನ್ಫರ್ಟಿಲಿಟಿ ನಮ್ಮ ದೇಶದಲ್ಲಿ ಪಾಪ್ಯುಲೇಷನ್ ಅಂದರೆ ಜನಸಂಖ್ಯೆ ಜಾಸ್ತಿ ಇದ್ರೂ ಆದರೆ ನಿಸ್ಸಂತಾನಿತರು ಕೂಡ ಅದೇ ರೀತಿಯಾಗಿ ತುಂಬಾ ಸ್ಪೀಡಾಗಿ ತುಂಬ ಜಾಸ್ತಿನೇ ಆಗ್ತಾಯಿದೆ. ಮುಂಚೆ ಅಂದ್ಕೊಳ್ತಾ ಇದ್ವಿ ಬರೀ ಹೆಣ್ಮಕ್ಳು ಮಾತ್ರನೇ ಕಾರಣ ಏನಕ್ಕೆ ಮಗು ಆಗ್ತಿಲ್ಲ ಒಂದು ಗಂಡ ಹೆಂಡತಿಗೆ ಅಂತ. ಆದರೆ ಇಷ್ಟು ವರ್ಷದಲ್ಲಿ ನಾವು ನೋಡ್ತಾ ಇದ್ದೀವಿ ಗಂಡ್ಮಕ್ಳು ಕೂಡ ಅಷ್ಟೇ ಮೋರ್ ದೆನ್ 50%, 50% ಜಾಸ್ತಿ ಅವರಲ್ಲೂ ಪ್ರಾಬ್ಲಮ್ಸ್ ಇದೆ, ಏನಕ್ಕೆ ಮಗು ಆಗಲ್ಲ ಅನ್ನೋದು ಅದರಿಂದ. ಸೊ ಹೆಣ್ಮಕ್ಳಲ್ಲಿ ನೋಡಿದ್ರೆ ಮೋಸ್ಟ್ ಕಾಮನ್ ಏನಪ್ಪ ಅಂದರೆ ತುಂಬಾ ದಿನ ನೋಡೋದು ಅಂದರೆ ಪಾಲಿಸಿಸ್ಟಿಕ್ ಓವರೀಸ್ ಅಂತ ಹೇಳ್ತೀವಿ. ಯಾರಿಗೆ ಮೊಟ್ಟೆಗಳು ರಿಲೀಸ್ ಆಗಲ್ಲ, ಅವ್ರಿಗೆ ತುಂಬ ಮೊಟ್ಟೆಗಳಿರುತ್ತೆ ಬಟ್ ಅವರಿಗೆ ಕರೆಕ್ಟ್ ಟೈಮಾಗಿ ರಿಲೀಸ್ ಆಗಲ್ಲ. ಅದ್ರ ಜೊತೆಗೆ ಅವರಿಗೆ ಥೈರಾಯ್ಡ್ ಪ್ರಾಬ್ಲಮ್ ಬರ್ಬೋದು, ಇಲ್ಲ ಶುಗರ್ಸ್ ಅಬ್ನಾರ್ಮಲಿಟೀಸ್ ಇರ್ಬೋದು, ಇಲ್ಲಾರೆ ದಪ್ಪ ಇರ್ತಾರೆ ಅವ್ರು, ಒಬೇಸಿಟಿ ಒಂದು ಕಾರಣ ಇರುತ್ತೆ. ಆಮೇಲೆ ಬೇರೆ ಥರ ಪ್ರಾಬ್ಲಮ್ಸು ಅವ್ರಿಗೆ ಬರುತ್ತೆ. ಅವರಲ್ಲಿ ತುಂಬ ಸಾರಿ ಮತ್ತೆ ಅಬಾರ್ಷನ್ಸ್ ಏನು ಹೇಳ್ತೀವಿ, ಮಿಸ್ಕ್ಯಾರೇಜಸ್ ಅದೂ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಲೇಟರ್ ಇವಾಗ ಅವ್ರಿಗೆ ಈ ಟೈಮಲ್ಲಿ ಯಾವಾಗ ಅವ್ರು ಮಕ್ಕಳು ಮಾಡ್ಕೋಬೇಕು ಅಂತಿರ್ತಾರೆ, ಆ ರಿಪ್ರೊಡಕ್ಟಿವ್ ಏಜ್ ಗ್ರೂಪಲ್ಲಿ ಈ ಥರ ಇದ್ದರೆ ಈ ಒಂದು PCOD ಅನ್ನೋದು ಆದಮೇಲೆ ಪೀರಿಯಡ್ಸ್ ನಿಂತಾದ್ಮೇಲೆ ಮೆನೋಪಾಸ್ ಅಂತ ಹೇಳ್ತೀವಲ್ಲ, ಅದರಲ್ಲೂ ಅವ್ರಿಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಬೋದು. ಸೊ ಅದು ಮೋಸ್ಟ್ ಕಾಮನ್ ಥಿಂಗ್. ನೆಕ್ಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಅವ್ರಿಗೆ ಟ್ಯೂಬ್ ಬ್ಲಾಕ್ ಇರ್ಬೋದು, ಇಲ್ಲಾಂದರೆ ಯೂಟ್ರಸಲ್ಲಿ ಏನಾದ್ರು ಪ್ರಾಬ್ಲಮ್ ಇರ್ಬೋದು, ಫೈಬ್ರಾಯ್ಡ್ ಗಂಟುಗಳೇನಾಗಿರುತ್ತೆ ಅದು ಇರ್ಬೋದು, ಇಲ್ಲಾಂದರೆ ಅಡೆನಮಯೋಸಿಸ್ ಅಂತ ಹೇಳ್ತೀವಿ. ನಮ್ಮ ದೇಶದಲ್ಲಿ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಆರ್ ಟ್ಯೂಬರ್ಕ್ಯುಲೋಸಿಸ್ ಯಾರು ತುಂಬ ಜಾಸ್ತಿ ಇದೆ ಅಲ್ಲ, ಅದರಿಂದನೂ ತುಂಬ ಜನರಿಗೆ ಪ್ರಾಬ್ಲಮ್ ಆಗಿ ಟ್ಯೂಬಲ್ ಬ್ಲಾಕ್ ಇರೋದ್ರಿಂದ, ಇಲ್ಲಾಂದರೆ ಯೂಟ್ರಸಲ್ಲಿ ಏನಾದ್ರು ಅಡೇಷನ್ಸ್ ಅಂತ ಏನು ಹೇಳ್ತೀವಲ್ಲ ಅದರಿಂದನೂ ಇನ್ಫರ್ಟಿಲಿಟಿ ಅಂತೇಳಿ ಕಾಸ್ ಆಗ್ಬೋದು. ಸೊ ಇದು ಎರಡು ಇಂಪಾರ್ಟೆಂಟ್ ಥಿಂಗ್ಸ್. ಇನ್ನು ಅದಾದಮೇಲೆ ನೋಡಿದ್ರೆ ಜೆನೆಟಿಕ್ ಕಾಸಸ್ ಇರ್ಬೋದು, ಒಬ್ಬೊಬ್ಬರಲ್ಲಿ ಆನುವಂಶಿಕವಾಗಿ ಬರೋದ್ರಿಂದ ಅವರಲ್ಲಿ ಮಗುಗೆ ಅದು ಅವ್ರಿಗೆ ಮಗು ಆಗೋದಕ್ಕೆ ಪ್ರಾಬ್ಲಮ್ ಇರ್ಬೋದು, ಆದರೆ ಇಲ್ಲದಿದ್ದರೆ ಹುಟ್ಟೋ ಮಗುಗೂ ಏನಾದ್ರು ಪ್ರಾಬ್ಲಮ್ ಇರ್ಬೋದು. ಸೊ ಅಂಥದ್ರಲ್ಲೂ ಇನ್ಫರ್ಟಿಲಿಟಿ ಅಂತ ಆಗ್ಬೋದು. ಸೊ ನಾವು ಅದರಲ್ಲಿ ಈಗೇನಪ್ಪ ಅಂದರೆ ಮುಂಚೆನೇ ಭ್ರೂಣಗಳಲ್ಲಿ ಟೆಸ್ಟ್ ಮಾಡಿ ನಾರ್ಮಲ್ ಇರೋ ಭ್ರೂಣಗಳು ಯಾವ ಭ್ರೂಣಗಳಲ್ಲಿ ಆ ಜೆನೆಟಿಕ್ ಪ್ರಾಬ್ಲಮ್ ಇರಲ್ಲ ಅದನ್ನು ನಾವು ಟ್ರಾನ್ಸ್ಫರ್ ಮಾಡಿ ಹುಟ್ಟೋ ಮಕ್ಕಳುಗಳು ಏನು ಜೆನೆಟಿಕ್ ತೊಂದರೆ ಇಲ್ಲದೆ ಹುಟ್ಟೋ ಥರನೂ ಮಾಡ್ಬೋದು. ಸೊ ಇನ್ನು ಬೇರೆ ರೀತಿ ಅಂದರೆ ಎಂಡೋಕ್ರೈನ್ ಡಿಸಾರ್ಡರ್ಸ್ ಅಂತ ಏನು ಹೇಳ್ತೀವಿ, ಗ್ರಂಥಿಗಳ ಡಿಸೀಸ್, ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು, ಪ್ರೊಲ್ಯಾಕ್ಟಿನ್ ಪ್ರಾಬ್ಲಮ್ ಇರ್ಬೋದು, ಇಲ್ಲ ಒಬೆಸಿಟಿ ಇರ್ಬೋದು, ಈ ಥರದ್ರಲ್ಲೂ ಅವ್ರಿಗೆ ತುಂಬಾ ಪ್ರಾಬ್ಲಮ್ಸ್, ಫರ್ಟಿಲಿಟಿ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾರೆ.
ಓಕೆ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್ ಇಷ್ಟೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ಆ್ಯಂಡ್ ನಮ್ಮ ಜೊತೆ ಮಾತಾಡೋದಕ್ಕೆ. ಒನ್ಸ್ ಅಗೇನ್ ವೆರಿ ಹ್ಯಾಪಿ ಡಾಕ್ಟರ್ಸ್ ಡೇ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಾಗಿತ್ತು ಡಾಕ್ಟರ್ ರತ್ನಮಣಿ ಅವರ ಮಾತುಗಳು. ಮತ್ತಷ್ಟು ತಿಳ್ಕೊಳ್ಳೋಣ ಇನ್ನಷ್ಟು ಮಿಲನ್ ಫರ್ಟಿಲಿಟಿ ಸೆಂಟರ್ ಬಗ್ಗೆ, ಇಲ್ಲಿ ಸರ್ವಿಸಸ್ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ಸಾಂಗ್ ಬರ್ತಾ ಇದೆ, ನೋಡ್ಕೊಬನ್ನಿ. ಪಬ್ಲಿಕ್ ಚಾಯ್ಸ್. ಸೊ ನೀವು ನೋಡ್ತಿರ್ಬೋದು ಡಾಕ್ಟರ್ಸ್ ಡೇ ಸ್ಪೆಷಲ್ ಸೆಲೆಬ್ರೇಷನ್ ಅಲ್ಲಿ ಇವತ್ತು ನಾವಿದ್ದೀವಿ. ಸೊ ಬೆಂಗಳೂರಿನ JP ನಗರ್ ಫಸ್ಟ್ ಫೇಸ್ ಅಲ್ಲಿರುವಂತಹ ಮಿಲನ್ ಫರ್ಟಿಲಿಟಿ ಸೆಂಟರ್ ಅಲ್ಲಿ ಇದ್ದೀವಿ. ಸೊ ಮಿಲನ್ ಫರ್ಟಿಲಿಟಿ ಸೆಂಟರ್ ನ ಫೌಂಡರ್ ಆಗಿರುವಂತಹ ಡಾಕ್ಟರ್ ಕಾಮಿನಿ ರಾವ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಹತ್ರ ಮಾತಾಡ್ಸೋಣ. ಈ ಸ್ಪೆಷಲ್ ಡೇ ದಿನ ಅವರ ಬಾಯಿಂದ ಮಾತುಗಳನ್ನ ಕೇಳೋಣ. ನಮಸ್ತೆ ಡಾಕ್ಟರ್. ನಮಸ್ಕಾರ. ಮೊದಲೇದಾಗಿ ವೆರಿ ಹ್ಯಾಪಿ ಡಾಕ್ಟರ್ಸ್ ಡೇ. ಥ್ಯಾಂಕ್ ಯು ವೆರಿ ಮಚ್. ಸೊ ಫೌಂಡರ್ ಆಗಿ ಮಿಲನ್ ಫರ್ಟಿಲಿಟಿ ಸೆಂಟರ್, ಸೊ ಇಷ್ಟು ವರ್ಷಗಳ ಕಾಲ ನೀವು ಸೇವೆ ಮಾಡ್ತಿದ್ದೀರಾ, ಸಾವಿರಾರು ಜನ ಪೇಷಂಟ್ಸ್ನ ನೋಡಿರ್ತೀರಾ, ಎಷ್ಟೊಂದು ಥರದ ಕೇಸಸ್ನ ಕೂಡ ನೋಡಿರ್ತೀರಾ. ಸೊ ಈ ಒಂದು ಜರ್ನಿ ಬಗ್ಗೆ ಡಾಕ್ಟರ್ ಆಗಿ ನಿಮಗೆ ಎಷ್ಟು ಹೆಮ್ಮೆ ಇದೆ, ಎಷ್ಟು ಖುಷಿ ಇದೆ ಈ ಒಂದು ಪ್ರೊಫೆಷನಲ್ಲಿ, ಅದ್ರ ಬಗ್ಗೆ ಹೇಳಿ. ನಿಮಗೆ ಇವಾಗ ಅರ್ಥ ಆಗ್ತಾ ಇದೆ ಎಷ್ಟು ಜನ ಇದ್ದಾರೆ ಇಲ್ಲಿ. ಇವಾಗ ನಾನು ಶುರು ಮಾಡಿದಾಗೆ ಒಂದು 5-6 ಜನ ಇದ್ದರು ನನ್ನ ಜೊತೆಯಲ್ಲಿ. ಬಟ್ ಇವಾಗ 31 ವರ್ಷ ಆಯಿತು. ಇವಾಗ 450 ಜನಕ್ಕಿಂತ ಹೆಚ್ಚು ಜನ ನಮ್ಮ ಜೊತೆಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರದ್ದು ನೋಡಿದರೆ ಅವರು 451 ಜನದ್ದು ಫ್ಯಾಮಿಲೀಸ್ ಎಲ್ಲರೂ ಅವ್ರ ಮನೆಯಲ್ಲಿ ಬೆಂಕಿ ಉರಿತಾ ಇದೆ ಅಂದರೆ, ಅವ್ರ ಮನೆ ಒಲೆ ಉರಿತಾ ಇದೆ ಅಂತಂದರೆ ನನಗದು ಹೆಮ್ಮೆ ಸುದ್ದಿ ಅಂತಲೇ ಹೇಳೋಕ್ಕಾಗುತ್ತೆ. ಖಂಡಿತ. ಬಟ್ ಅದ್ರ ಜೊತೆಲಿ ಎಷ್ಟು ಜನಕ್ಕೆ ಮಕ್ಕಳಾಗಿದೆ ಅಂದರೆ ಪೇಷಂಟ್ಸಿಗೆ ಮಕ್ಕಳಾಗಿದೆ, ಅವ್ರು ಎಷ್ಟು ಜನ ಅವ್ರ ಮನೆಯಲ್ಲಿ ದೀಪ ಹಚ್ಚಬೇಕಾದ್ರೆ ಮಿಲನ್ ಫರ್ಟಿಲಿಟಿ ಸೆಂಟರ್ ಅಂತ ನೆನ್ಪಿಟ್ಕೊಂಡು ಅಗರಬತ್ತಿ ಹಚ್ಚಬೇಕಾದ್ರೆ, ದೀಪ ಹಚ್ಚಬೇಕಾದ್ರೆ ಮಿಲನ್ ಅವ್ರ ಮಿಲನ್ 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 ಅಂದ್ಕೊಂಡು ಹಚ್ತಾರೆ. ಅಷ್ಟೇ ನಮ್ದು ಎಲ್ಲ ಜನಕ್ಕೆ, ನಮ್ಮದು ಸ್ಟಾಫಿಗೆ, ನಮ್ಮದು ಡಿಪಾರ್ಟ್ಮೆಂಟ್ಸಿಗೆ, ನಮ್ಮ ಡಾಕ್ಟರ್ಸಿಗೆ ಅಷ್ಟೇ ಆಶೀರ್ವಾದ ಸಿಗುತ್ತೆ. ವಾಹ್, ಎಸ್. ಸೊ ಇಷ್ಟು ವರ್ಷದ ಒಂದು ಸರ್ವಿಸಲ್ಲಿ ಬಹಳಷ್ಟು ಕೇಸಸ್ ನೋಡಿರ್ತೀರಾ. ಸೊ ಒಂದು ಬೆಸ್ಟ್ ಮೆಮೊರಿ ಅಂತ ನಾನು ಕೇಳೋದು ಕಷ್ಟನೇ, ನಿಮಗೆ ಹೇಳೋದು ಅದು ಖಂಡಿತ ಕಷ್ಟನೇ. ಆದರೆ ಯಾವ್ದಾದ್ರು ಒಂದು ಸಿಚುವೇಶನ್ನ ನಿಮ್ಮ ಲೈಫಲ್ಲಿ ನಿಮ್ಗದು ಬಹಳನೇ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದ್ದು ಯಾವ್ದಾದ್ರು ಒಂದನ್ನು ನಮ್ಮ ಜೊತೆ ಶೇರ್ ಮಾಡ್ಬೋದ? ಒಬ್ಬರು ಬಂದು ಪೇಷಂಟ್ ನಮ್ಮ ಹತ್ರ ಒಂದು ಕ್ಲಾಸ್ 2 ಆಫೀಸರ್ ಬಂದಿದ್ದರು. ಅವರು ಉತ್ತರ ಕರ್ನಾಟಕದಿಂದ. ನಾನು ನಿಮ್ಗೆ ಹೇಳಬೇಕಾಗಿದೆ, ನಾನು ರಾಯಚೂರು ಹುಡುಗಿ. ಓಕೆ. ಸೊ ಉತ್ತರ ಕರ್ನಾಟಕ ಹುಡುಗಿ ಆಗಿ ಒಬ್ಬರು ಉತ್ತರ ಕರ್ನಾಟಕದಿಂದ ಬಂದಿದ್ದರು. ಅವ್ರಿಗೆ 2 ಕಾಲಿಗೆ ಪೋಲಿಯೋ ಆಗಿತ್ತು. ಅವರು ಬಂದು ಒಂದು ಫಿಸಿಕಲ್ ಇನ್ಸ್ಟ್ರಕ್ಟರ್ನ ಮದುವೆ ಆಗಿದ್ದರು. ಅವ್ರು ಬಹುಶಃ 35 ವರ್ಷ ಆಗಿರಬೇಕು. ಅವ್ರಿಗೆ ಸರಿಯಾಗಿ ಕೂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ, ಯಾಕಂದರೆ 2 ಕಾಲಿಗೆ ಪೋಲಿಯೋ ಇತ್ತು. ಅವ್ರದ್ದು ಲೇಟ್ ಮದುವೆ ಆಗಿತ್ತು. ಅವ್ರ ಮದುವೆನಲ್ಲೂ ಒಂದು ವಿಶೇಷ ಸುದ್ದಿ ಇತ್ತು. ಅದೇನೆಂದರೆ, ಅವರು ಯಾರು ಮದುವೆ ಆಗಿದ್ರು ಅವರು ಫಿಸಿಕಲ್ ಇನ್ಸ್ಟ್ರಕ್ಟರ್ ಟೀಚರ್ ಅಂತ. ಇದು ಅದ್ಭುತ ಅಂತ ಅನಿಸ್ತು. ನಾನು ಅವ್ರನ್ನ ಕೇಳಿದೆ, ಯಾಕಪ್ಪ ನೀವು ಫಿಸಿಕಲ್ ಇನ್ಸ್ಟ್ರಕ್ಟರ್ ಟೀಚರ್ ಆಗಿಬಿಟ್ರು ಇವರು ಪೋಲಿಯೋ ಆಗಿದ್ದವ್ರನ್ನ ಮದುವೆ ಮಾಡ್ಕೊಂಡ್ರಲ್ಲ ಅಂತ. ಅವ್ರು ಹೇಳಿದರು, ನಾನು ಈ ಥರ ಇರೋದ್ರಿಂದ ನಾನು ಬೇರೆ ಯಾರಿಗೂ ಒಬ್ಬರು ಸಹಾಯ ಮಾಡಬೇಕು, ಯಾರಿಗೆ ಈ ಥರ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇದ್ದವರು, ಅದಕ್ಕೆ ಅವ್ರನ್ನ ಮದುವೆ ಮಾಡ್ಕೊಂಡೆ ಅಂತ. ನನಗೆ ತುಂಬ ಖುಷಿ ಆಯಿತು. ನಾನು ಅಂದೆ, ಈ ಥರದ್ದು ಸ್ಥಿತಿನಲ್ಲಿ ನಿಮಗೆ ಓಡಾಡೋಕ್ಕಾಗಲ್ಲ, ನಿಮ್ಗೆ ಯಾಕೆ ಮಗು ಬೇಕು? ಅವರಂದರು, ನೋಡಮ್ಮ, ನಾನು ಒಂದು ಹೆಂಗಸು, ನನಗೆ ತಾಯ್ತನ ಬೇಕು, ನೀವು ಡಾಕ್ಟ್ರು, ನೀವು ಮಗು ಕೊಡ್ತೀರಾ, ನೀವು ಹೆಣ್ಣು, ನೀವು ಈ ಪ್ರಶ್ನೆ ಕೇಳ್ಬೋದಾ ನನಗೆ? ನನಗೆ ಆವತ್ತಿನ ದಿನ ಒಂದು ಮಿಂಚು ಥರ ನನಗೆ ಹೊಡೀತು ತಲೆಗೆ. ಹೌದು, ನಾನು ಒಂದು ಹೆಣ್ಣು, ನಾನು ಈ ಥರ ಪ್ರಶ್ನೆ ಕೇಳ್ಕೊಡ್ದು. ಅದಕ್ಕೆ ನಾನು ಹೇಳಿದೆ, ತಪ್ಪಾಯ್ತಮ್ಮ, ನಾನು ಈ ಥರ ತಪ್ಪು ಇನ್ನೊಂದು ಸಲ ನಾನು ರಿಪೀಟ್ ಮಾಡಲ್ಲ. ಯಾಕಂತಂದರೆ ಒಂದು ಹೆಣ್ಣು ಆದಮೇಲೆ ಅವ್ರಿಗೆ ಹಕ್ಕಿರುತ್ತೆ. ತಾಯ್ತನ ಅಂದರೆ ಒಂದು ಹಕ್ಕು, ನಾನು ಕೇಳಬಾರ್ದು.
ಆಗಲಿ ಅಮ್ಮ, ಏನು ತೊಂದರೆ ಇಲ್ಲ, ನೀವು ಕೇಳಿದ್ದೀರಾ ನಿಜ. ಈಗ ನಿಮ್ಮ ಕಾಲಿಲ್ಲ, ನೀವು ಆ ಮಗುನ ಹೆತ್ತ ಮೇಲೆ ಯಾರು ನೋಡ್ಕೊಳ್ತಾರೆ? ಗಂಡ ಅಂದರೆ ನಾನು ನೋಡ್ಕೊಳ್ತೀನಿ. ಬಟ್ ಅಲ್ಲಿ ನಾನು ಏನಂದೆ, ಪರವಾಗಿಲ್ಲಮ್ಮ, ನೀವು ಮನೆಯವ್ರನ್ನ ಕರ್ಕೊಂಡು ಬಾ, ಅತ್ತೆಯವ್ರು ಕರ್ಕೊಂಡು ಬಾ, ಮತ್ತು ನಾದಿನಿನ ಕರ್ಕೊಂಡು ಬಾ, ನೀವು ಬನ್ನಿ ನನಗೆ ಹೇಳಿ ಯಾರು ನೋಡ್ಕೊಳ್ತಾರೆ ಮಗುನ ಅಂದರೆ ನಾನು ಸ್ಟಾರ್ಟ್ ಮಾಡ್ತೀನಿ. ಇಡೀ ಕುಟುಂಬ ಬಂದರು, 5-6 ಜನ ಬಂದರು. ಅವ್ರು ಎಲ್ಲರೂ ಹೇಳಿದರು ನಾವು ನೋಡ್ಕೊಳ್ತೀವಿ. ನನಗೆ ನಿಜವಾಗ್ಲೂ ಆಶ್ಚರ್ಯ ಅನಿಸ್ತು. ಅದಾದಮೇಲೆ ನಾನಂತೆ ಇಷ್ಟು ಜನ ನೋಡ್ಕೊಳ್ಳೋಕೆ ತಯಾರಾದಾಗೆ ನಾನು ಒಂದು ಡಾಕ್ಟರ್ ನನ್ನ ಕಲೆ ಇಟ್ಕೊಂಡ್ಬಿಟ್ಟು ನಾನು ಯಾಕೆ ಇದು ಮಾಡಲಿಲ್ಲ ಅಂತ ನಂಗೆ ತುಂಬ ಕೆಟ್ಟ ಅನಿಸ್ತು. ಆವತ್ತಿನ ದಿನ ಆ ಹೆಂಗಸಿನ ಕಾಲು ಮುಟ್ಟಿ ಇನ್ಮೇಲೆ ನಾನು ಈ ಥರ ಪ್ರಶ್ನೆ ಯಾವತ್ತೂ ಕೇಳಲ್ಲ, ಯಾವ ಹೆಂಗಸಿಗೂ ಕೇಳಲ್ಲ ಅಂತ ಆವತ್ತಿನ ದಿನ ನಾನು ಅವ್ರಿಗೆ ಟ್ರೀಟ್ಮೆಂಟ್ ಮಾಡಿ ಅವರು ಪ್ರೆಗ್ನೆಂಟ್ ಆಗಿ ಮತ್ತು ಅವ್ರದ್ದು ಅನ್ಫಾರ್ಚುನೇಟ್ಲಿ ಏನಾಯಿತು ಅಂದರೆ ಅವ್ರಿಗೆ ಆ ಕಾಲು ಇಲ್ಲದೆ ಇರೋದನ್ನ ಸಿಸೇರಿಯನ್ ಮಾಡಬೇಕಾಯ್ತು. ಒಂದು ಒಳ್ಳೆ ಗಂಡು ಮಗು 3.5 kg ಗಂಡು ಮಗು ಹೊತ್ತು ಅವ್ರ ಕೈನಲ್ಲಿ ಕೊಟ್ಟೆ. ಏನು ಖುಷಿ ಆದರು ಅಂತಂದರೆ ಆವತ್ತಿನ ದಿನ ನಿಜವಾಗ್ಲೂ ಅಷ್ಟು ಹತ್ತಿದ್ದೆ ನಾನು. ಅಷ್ಟು ಹತ್ತಿದ್ದು ಇನ್ಯಾವತ್ತೂ ಅಷ್ಟು ಹತ್ತಿರಲಿಲ್ಲ. ಅದಕ್ಕೋಸ್ಕರ ಅದು ತುಂಬ ಇಂಪಾರ್ಟೆಂಟ್ ನನಗೆ, ಅದು ನಾನು ಹೇಳಬಲ್ಲೆ. ಸೊ ವೈದ್ಯೋ ನಾರಾಯಣೋ ಹರಿಹಿ ಅಂತ ಹೇಳ್ತಾರೆ. ಸೊ ಡಾಕ್ಟರ್ ಅಂದರೆ ದೇವರ ಸ್ವರೂಪ ಅಂತಲೇ ಹೇಳ್ತಾರೆ. ಕಳೆದ 1-1.5 ವರ್ಷದಿಂದ ನಾವು ನೋಡ್ತಾ ಇದ್ದೀವಿ ಪ್ಯಾಂಡಮಿಕಲ್ಲಿ ಡಾಕ್ಟರ್ಸ್ ಅವರ ಲೈಫನ್ನೇ ರಿಸ್ಕ್ಗಿಟ್ಟು ಬಹಳಷ್ಟು ಜೀವಗಳನ್ನ ಸೇವ್ ಮಾಡೋಕ್ಕೆ ಹೋರಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ಟೈಮಲ್ಲಿ ಕೆಲವೊಂದು ಕಡೆ ಡಾಕ್ಟರ್ಸ್ನ ಮಿಸ್ಟ್ರೀಟ್ ಮಾಡೋದು ಇದು ಕೂಡ ನಡೀತಾ ಇದೆ. ಸೊ ನಿಮಗೆ ಅದ್ರ ಬಗ್ಗೆ ಗೊತ್ತೂ ಇರ್ಬೋದು. ಸೊ ಆ ಜನರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಈ ಒಂದು ಪ್ಯಾಂಡಮಿಕ್ ಟೈಮಲ್ಲಿ? ಏನಾಗುತ್ತೆ, ಡಾಕ್ಟರ್ಸು ಮನುಷ್ಯರು, ಡಾಕ್ಟರ್ಸ್ ದೇವರಲ್ಲ. ಡಾಕ್ಟರ್ಸ್ ಟ್ರೀಟ್ ಮಾಡಬಹುದು, ಬಟ್ ಡಾಕ್ಟರ್ಸು ದೇವರಲ್ಲ. ಡಾಕ್ಟರ್ಸ್ ಕ್ಯೂರ್ ಮಾಡೋಕ್ಕಾಗಲ್ಲ. ಸೊ ದಯವಿಟ್ಟು ಪಬ್ಲಿಕ್ಕಿಗೆ ನಾನು ಇದು ಒಂದೇ ರಿಕ್ವೆಸ್ಟ್ ಮಾಡ್ತೀನಿ, ಅವ್ರನ್ನೂ ಒಂದು ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕಾಗುತ್ತೆ. ನಾವು ಇಷ್ಟು ಕಷ್ಟದ ಇದರಿಂದ ಕೋವಿಡಿಗೆ ಎದುರಿಸ್ಬಿಟ್ಟು ನಿಮ್ಮನ್ನ ಟ್ರೀಟ್ ಮಾಡ್ತೀವಿ. ಅಂಥ ಪರಿಸ್ಥಿತಿನಲ್ಲಿ ಎಷ್ಟೋ ಪಾಲಿಟಿಷಿಯನ್ಸು, ಎಷ್ಟೋ ಬೇರೆ ಬೇರೆ ಇದು ಆಕ್ಯುಪೇಷನ್ಸ್ ಇದ್ದವ್ರದ್ದು ಮನೇಲಿ ಕೂತ್ಕೊಂಡ್ಬಿಟ್ಟು ಆರಾಮಾಗಿ ಕೂತಿರ್ತಾರೆ, ಟೆಲಿವಿಷನ್ಸ್ ನೋಡಿಕೊಂಡು, ಸೀರಿಯಲ್ಸ್ ನೋಡಿಕೊಂಡು. ಅಂಥ ಟೈಮ್ನಲ್ಲಿ ನಮ್ಮ ಡಾಕ್ಟರ್ಸು ತಮ್ಮ ಫ್ಯಾಮ್ಲೀಸ್ನ ಬಿಟ್ಬಿಟ್ಟು ವಾರಗಟ್ಟಲೆ ಅವರು ಆಸ್ಪತ್ರೆಯಲ್ಲಿ ಇರ್ತಾರೆ. ಆ ಗೌನ್ಸ್ ಹಾಕ್ಕೊಂಡು ನೋಡಿ, ನೀವು 5 ಮಿನಿಟ್ ಆ ಗೌನ್ಸ್ನಲ್ಲಿ ಇರೋಕ್ಕಾಗಲ್ಲ, ಯಾಕಂದರೆ ಅಷ್ಟು ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ. ಅಂಥ ಎನ್ವೈರ್ಮೆಂಟ್ನಲ್ಲಿ ಈ ಡಾಕ್ಟರ್ಸ್ ಕೆಲಸ ಮಾಡ್ತಾರೆ. ಅಂಥ ಡಾಕ್ಟರ್ಸು ನೀವೇನಾದರೂ ಕೈ ಎತ್ತಿದರೆ ಆ ಪಾಪ ನೀವು ಎಂದೆಂದೂ ಕಳ್ಕೊಳ್ಳಲ್ಲ. ದಯವಿಟ್ಟು ನೀವು ಡಾಕ್ಟರ್ಸಿಗೆ ಹೊಡೆಯೋಕ್ಕೆ ಹೋಗಬೇಡಿ. ನೀವು ಏನಾದರೂ ನಿಮ್ಗೆ ಅಷ್ಟು ಇದು ಕೋಪ ಬಂದರೆ ನಿಮಗೆ ಕೋರ್ಟು ಕಚೇರಿ ಇದೆ, ಅಲ್ಲಿ ಹೋಗಿ ಇದು ಮಾಡಿ, ಯಾರಿಲ್ಲ ಅಂತಂತಾರೆ. ಅದು ತೊಗೊಂಡ್ಬಿಟ್ಟು ಹೊಡೆಯೋದೆಲ್ಲ ಮಾಡಿದರೆ ನೀವು ಹೋದರೆ ಅವ್ರೇನು ಕುಸ್ತಿ ಮಾಡಿಲ್ಲ, ಅವ್ರು ಕಲ್ತಿಲ್ಲ ಕುಸ್ತಿ, ಅವ್ರು ಬರೀ ಡಾಕ್ಟರ್ಸ್ ಇದ್ದಾರೆ. ಇದು ಒಂದು ನಾನು ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಡಾಕ್ಟರ್ಸ್ನ ಹೊಡಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಈ ಸ್ಪೆಷಲ್ ಡೇ ದಿನ ನಿಮ್ಮ ಜೊತೆ ಮಾತಾಡಿ ಬಹಳನೇ ಖುಷಿ ಆಯಿತು. ನಮ್ಮ ಪಬ್ಲಿಕ್ ಮ್ಯೂಸಿಕ್ ಜೊತೆ ಇಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಒನ್ಸ್ ಅಗೇನ್ ವೆರಿ ಹ್ಯಾಪಿ ಡಾಕ್ಟರ್ಸ್ ಡೇ. ಥ್ಯಾಂಕ್ ಯು ಆಲ್ ವೆರಿ ಮಚ್. ಥ್ಯಾಂಕ್ ಯು. ಡಾಕ್ಟರ್ಸ್ ಡೇ ಸ್ಪೆಷಲ್ ಪಬ್ಲಿಕ್ ಚಾಯ್ಸ್ ನಡೀತು ಬೆಂಗಳೂರಿನ ಜೆಪಿ ನಗರ್ ಫಸ್ಟ್ ಫೇಸ್ ಅಲ್ಲಿರುವಂತಹ ಮಿಲನ್ ಫರ್ಟಿಲಿಟಿ ಸೆಂಟರ್ ಅಲ್ಲಿ. ಹೋಪ್ ನಿಮಗೆ ಇವತ್ತಿನ ಪಬ್ಲಿಕ್ ಚಾಯ್ಸ್ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಮತ್ತೊಂದು ಪಬ್ಲಿಕ್ ಚಾಯ್ಸ್ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಪಬ್ಲಿಕ್ ಮ್ಯೂಸಿಕ್, ಎಂಜಾಯ್ ಮಾಡ್ತಾ ಇರಿ. ಟೇಕ್ ಕೇರ್, ಬಾಯ್.